ಪ್ರೈಸ್ ಗಾಡ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನನ್ನ ಜೀವನದಲ್ಲಿ ಯೇಸು ಇದ್ದಾರೆ, ಆದರೆ ಅವರೇ ನನ್ನ ಜೀವನವೇ. ನಮ್ಮ ಅನೇಕರ ಜೀವನದಲ್ಲಿ ಯೇಸು ಇದ್ದಾರೆ, ಆದರೆ ಅದರರ್ಥ ನಾವು ಯೇಸುವಿನಿಂದ ಪ್ರೇರಿತರಾಗಿ ಅಥವಾ ಆಧಾರಿತರಾಗಿ ನಮ್ಮ ಜೀವನವನ್ನು ನಡೆಸುತ್ತೇವೆ ಎಂದಲ್ಲ. ನಾವು ಆತನಲ್ಲಿ ನಂಬಿಕೆ ಇಡುತ್ತೇವೆ, ಆತನಿಗೆ ಪ್ರಾರ್ಥಿಸುತ್ತೇವೆ, ಚರ್ಚ್ಗೆ ಹೋಗುತ್ತೇವೆ, ಆತನ ವಾಕ್ಯಗಳನ್ನು ನಾವು ಕೇಳುತ್ತೇವೆ ಮತ್ತು ಆತನನ್ನು ನಮ್ಮ ಕರ್ತನೆಂದು ನಾವು ಕರೆಯುತ್ತೇವೆ. ಆದರೂ ಒತ್ತಡ ಸಂದರ್ಭಗಳಲ್ಲಿ ನಾವು ನಮ್ಮದೇ ತಿಳುವಳಿಕೆಯ ಮೇಲೆ ಅವಲಂಬಿತರಾಗುತ್ತೇವೆ. ನಮಗೆ ನೋವಾದಾಗ ನಮ್ಮ ಭಾವನೆಗಳಿಗೆ ಅನುಗುಣವಾಗಿ ನಾವು ನಡೆಯಬಹುದು. ಭಯವಾದಾಗ ನಮ್ಮದೇ ಆದ ಪರಿಹಾರಗಳ ಮೊರೆ ಹೋಗಬಹುದು ಮತ್ತು ವಿಷಯಗಳು ನಾವು ನಿರೀಕ್ಷಿಸದಂತೆ ನಡೆಯದಿದ್ದಾಗ ನಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಯೇಸು ನಮ್ಮ ಜೀವನದಲ್ಲಿ ಇದ್ದಾನೆ ಎಂಬುದು ಮಾತ್ರವಲ್ಲ, ಬದಲಾಗಿ ನಾನು ನನ್ನ ಜೀವನವನ್ನು ನಡೆಸಲು ಆಧಾರವಾಗಿರುವ ಮೂಲವೇ ಯೇಸುವಾಗಿದ್ದಾನೆ ಎಂಬುದೇ ನಿಜವಾದ ಪ್ರಶ್ನೆ. ಕೊಲೊಸ್ಸೆಯವರಿಗೆ 3:4 ಹೇಳುತ್ತದೆ, ಅವನೇ ನಮ್ಮ ಜೀವನ. ನಮ್ಮ ಜೀವನದಲ್ಲಿ ಯೇಸು ಇದ್ದಾರೆ. ಅವರ ಉಪಸ್ಥಿತಿಯು ಉಂಟು ಮಾಡಬೇಕಾದ ವ್ಯತ್ಯಾಸವನ್ನು ನಾವು ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ದೇವೆ. ಯೇಸುವಿಲ್ಲದ ವ್ಯಕ್ತಿ ಮತ್ತು ಯೇಸು ಇರುವ ವ್ಯಕ್ತಿ, ಇವರಿಬ್ಬರು ಅನಾರೋಗ್ಯ, ಆರ್ಥಿಕ ಸಮಸ್ಯೆಗಳು, ತಿರಸ್ಕಾರ, ಕೌಟುಂಬಿಕ ಸಮಸ್ಯೆಗಳು, ನಿರಾಸೆ ಮತ್ತು ಕಣ್ಣೀರನ್ನು ಎದುರಿಸಬಹುದು. ಹಾಗಾದರೆ ನಿಜವಾದ ವ್ಯತ್ಯಾಸ ಎಲ್ಲಿ ಇದೆ? ಒಬ್ಬರು ಚರ್ಚ್ಗೆ ಹೋಗ್ತಾರೆ ಮತ್ತು ಇನ್ನೊಬ್ಬರು ಹೋಗುವುದಿಲ್ಲ ಎಂಬುದು ಮಾತ್ರವೇ ಈ ವ್ಯತ್ಯಾಸವೇ? ಒಬ್ಬರು ಯೇಸುವಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ಇನ್ನೊಬ್ಬರು ಇಡುವುದಿಲ್ಲ ಎಂಬುದೇ ಈ ವ್ಯತ್ಯಾಸವೇ? ಅಲ್ಲ, ಈ ವ್ಯತ್ಯಾಸವು ಬಹಳ ಆಳವಾಗಿದೆ. ಜೀವನದಲ್ಲಿ ಏನೆಲ್ಲ ಸಂಭವಿಸುತ್ತದೆಯೋ ಆ ಸಂದರ್ಭದಲ್ಲಿ ಯೇಸು ನಮ್ಮ ಜೀವನದಲ್ಲಿ ಏನು ಮಾಡುತ್ತಾನೆ ಮತ್ತು ನಮಗೆ ಏನಾಗುತ್ತದೆ ಎಂಬುದೇ ಆ ವ್ಯತ್ಯಾಸ. ಒಂದೇ ರೀತಿಯ ಸನ್ನಿವೇಶಗಳನ್ನು ಎದುರಿಸುತ್ತಿರುವ ಇಬ್ಬರು ವ್ಯಕ್ತಿಗಳನ್ನು ನೀವು ಊಹಿಸಿಕೊಳ್ಳಿ. ಒಬ್ಬ ವ್ಯಕ್ತಿ, ನಾನು ಇದನ್ನು ಹೇಗಾದರೂ ನಿಭಾಯಿಸಬೇಕು, ಆದರೆ ನನಗೆ ನಿಜವಾಗಿಯೂ ತುಂಬಾ ಕಷ್ಟವಾಗುತ್ತದೆ, ನನಗೆ ಭಯ ಬರುತ್ತದೆ ಎಂದು ಅವನು ಮನಸ್ಸಲ್ಲಿ ಯೋಚಿಸುತ್ತಾ ಇರಬಹುದು. ಇನ್ನೊಬ್ಬರು, ಇದನ್ನು ನಾನು ಹೇಗೆ ನಿಭಾಯಿಸಬೇಕು ನನಗೆ ತಿಳಿದಿಲ್ಲ, ಆದರೆ ನನಗೆ ನನ್ನ ದೇವರು ಸಹಾಯ ಮಾಡುತ್ತಾನೆ ಮತ್ತು ಅವರ ಮೇಲೆ ಅವಲಂಬಿತವಾಗಿರುತ್ತಾನೆ. ಮೊದಲನೇ ವ್ಯಕ್ತಿಯು ಪರಿಸ್ಥಿತಿಗಳಿಂದ ನಿಯಂತ್ರಿಸಲ್ಪಡುತ್ತಾನೆ, ಅದಕ್ಕೆ ಅವನ ಭಯ, ಆತಂಕ, ಕಹಿ, ದ್ವೇಷ ಈ ಭಾವನೆಗಳೆಲ್ಲ ಬೆಳೆಸಿಕೊಳ್ಳಬಹುದು. ಎರಡನೆಯ ವ್ಯಕ್ತಿ ಕ್ರಿಸ್ತನನ್ನು ನಂಬಲು ಕಲಿಯುತ್ತಾನೆ ಮತ್ತು ಅವರ ಹೃದಯದಲ್ಲಿ ಶಾಂತಿ ಮತ್ತು ಭರವಸೆ ಇರುತ್ತದೆ. ನಿಮ್ಮಲ್ಲಿ ಯೇಸು ಇದ್ದರೆ ಇದೇ ಇರಬೇಕು. ಅವಿಶ್ವಾಸಿಗಳ ತರ ನೀವು ಭಯದಲ್ಲಿ, ಗೊಂದಲದಲ್ಲಿ, ಆತಂಕದಲ್ಲಿ ಇರಬಾರದು. ಆದರೆ ನಿಮಗೂ ಅವಿಶ್ವಾಸಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಯೇಸುವಿನೊಂದಿಗಿನ ಜೀವನ ಮತ್ತು ಯೇಸುವಿಲ್ಲದ ಜೀವನದ ನಡುವಿನ ನಿಜವಾದ ವ್ಯತ್ಯಾಸವು ಕೇವಲ ನಮ್ಮ ಬಳಿ ಏನಿದೆ ಎಂಬುದರಲ್ಲಿ ಇಲ್ಲ, ಬದಲಾಗಿ ನಮ್ಮ ಆಂತರಿಕ ಜೀವನವನ್ನು ಯಾವುದು ನಿಯಂತ್ರಿಸುತ್ತದೆ ಎಂಬುದರಲ್ಲಿ ಇದೆ. ನಮ್ಮ ಪರಿಸ್ಥಿತಿಗಳಿಂದಲ್ಲ, ಬದಲಾಗಿ ಕ್ರಿಸ್ತನಿಂದ ನಡೆಸಲ್ಪಟ್ಟು ನಾವು ನಡೆಯಬೇಕು. ನಾವು ನೋಡಿದರೆ ನಮ್ಮ ಪರಿಸ್ಥಿತಿಯಿಂದ ನಾವು ನಡೀತಾ ಇದ್ದೇವೆ. ಪರಿಸ್ಥಿತಿನೇ ನಮಗೆ ಶಕ್ತಿ ಕೊಡುವುದು ನಡೆಯೋದಕ್ಕೆ. ಅದಕ್ಕೆ ನಮಗೆ ಶಕ್ತಿ ಇಲ್ಲ. ಪರಿಸ್ಥಿತಿ ನಮಗೆ ಎಂದಿಗೂ ಶಕ್ತಿ ಕೊಡುವುದಿಲ್ಲ. ಆದರೆ ದೇವರು ನಮಗೆ ಶಕ್ತಿ ಕೊಟ್ಟರೆ, ದೇವರನ್ನು ನಂಬಿ ನಾವು ನಡೆದರೆ ನಮಗೆ ಶಕ್ತಿ ಸಿಗುತ್ತದೆ. ದೇವರನ್ನು ನಂಬಿ ನಾವು ಹೇಗೆ ನಡೆಯುವುದು? ಅವನ ವಚನಗಳು ಪಾಲಿಸುವುದರಿಂದ. ದೇವರು ನಮಗಿದ್ದಾರೆ, ದೇವರು ನಮ್ಮನ್ನು ನಡೆಸಬೇಕು, ದೇವರಿಂದ ನಮಗೆ ಅನುಗ್ರಹ ಬೇಕು. ದೇವರೆಲ್ಲಿ ಇದ್ದಾರೆ? ನಮಗೆ ಕಾಣುವುದು ಏನು? ನಮ್ಮ ಸಮಸ್ಯೆಗಳು ಅಲ್ಲವೇ? ನಾವು ದೇವರನ್ನು ಕಾಣುವುದಿಲ್ಲ, ಅದಕ್ಕೆ ನಾವು ನಮ್ಮ ಸಮಸ್ಯೆಗಳಿಂದ ನಡೆಸಲ್ಪಡ್ತೇವೆ. ಆದರೆ ದೇವರ ಕೈ ಕಾಣಬೇಕಂದ್ರೆ ಒಂದೊಂದು ಪ್ರಾಬ್ಲಮ್ಸ್ ಅಲ್ಲೂ ದೇವರು ಏನು ಹೇಳುತ್ತಾರೆ ಅದನ್ ಪ್ರಕಾರ ನಾವು ಪಾಲಿಸಿದರೆ ನಾವು ದೇವರನ್ನು ನೋಡುತ್ತೇವೆ. ಇಲ್ಲದಿದ್ದರೆ ದೇವರ ಮಕ್ಕಳೇ, ನಾವು ದೇವರನ್ನು ನೋಡುವುದಿಲ್ಲ. ಅವನ ವಚನಗಳು ನಮ್ಮನ್ನು ನಡೆಸಬೇಕು. ಇದು ನಮ್ಮ ಗೆಲುವು. ಅದೇ ವಿಶ್ವಾಸಿಗಳು ಅವಿಶ್ವಾಸಿಗಳು ನಡುವಿನ ವ್ಯತ್ಯಾಸ. ನಿಮ್ಮನ್ನು ನಡೆಸುವುದಕ್ಕೆ ವಚನ ಇಲ್ಲದಿದ್ದರೆ, ಅಲ್ಲಾಂದ್ರೆ ವಚನದಿಂದ ನೀವು ನಡೆಸಲ್ಪಡುವುದಿಲ್ಲದಿದ್ದರೆ ಅವರು ಮತ್ತು ನಮ್ಮ ಮಧ್ಯದಲ್ಲಿ ಏನು ವ್ಯತ್ಯಾಸ? ಯೇಸುವಿಲ್ಲದೆ ಪರಿಸ್ಥಿತಿಗಳು ಆಂತರಿಕ ಜೀವನದ ಮೇಲೆ ಪ್ರಭುತ್ವ ಸಾಧಿಸಬಹುದು. ಉದಾಹರಣೆಗೆ, ಯಾರಾದರೂ ನಿಮಗೆ ನೋವುಂಟು ಮಾಡಿದರೆ ನಿಮಗೆ ಕೋಪ ಬರುತ್ತದೆ. ನೀವು ಅದರ ಬಗ್ಗೆ ಯೋಚಿಸುತ್ತಾ ಇರ್ತೀರಿ. ಅವರೇನು ಮಾಡಿದ್ದಾರೆ ಅಂತ ನೀವು ಯೋಚಿಸುತ್ತಾ ಇರ್ತೀರಿ. ಅಸಮಾಧಾನ ಅಥವಾ ದ್ವೇಷ ಬೆಳೆಯುತ್ತದೆ.
ಪ್ರತಿಕಾರ ತೀರಿಸಿಕೊಳ್ಳಬೇಕೆನಿಸುತ್ತದೆ. ಹೊರಗೆ ನೋಡಲು ಆ ವ್ಯಕ್ತಿ ಸಾಮಾನ್ಯರಂತೆ ಇರುತ್ತಾರೆ, ಆದರೆ ಒಳಗೆ ಕೋಪ ಮತ್ತು ಕಹಿ ಅವರನ್ನು ಆವರಿಸುತ್ತದೆ, ಅಲ್ಲವೇ? ಹೊರಗೆ ನೋಡಿದರೆ ಎಲ್ಲರೂ ಒಂದೇ ತರ ಇರ್ತಾರೆ. ಅವರಿಗಿಂತ ಹೆಚ್ಚಾಗಿ ವಿಶ್ವಾಸಿಗಳು ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ಎಲ್ಲ ಹೇಳ್ಬಹುದು. ಆದರೆ ಒಳಗಡೆ ನಮ್ಮ ಹೃದಯದಲ್ಲಿ ಏನಾಗುತ್ತದೆ? ಅದೇ ವಿಶ್ವಾಸಿಗಳು ಅವಿಶ್ವಾಸಿಗಳು ನಡುವಿನ ವ್ಯತ್ಯಾಸ. ಹಲ್ಲೆಲೂಯಾ. ಯೇಸುವಿನೊಂದಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸಲು ಆತನು ನಮಗೆ ಕಲಿಸುತ್ತಿದ್ದಾನೆ. ಪರಿಸ್ಥಿತಿಯು ಹಾಗೆ ಉಳಿಯಬಾರದು. ಆದರೆ ಯೇಸುವನ್ನು ನಮ್ಮ ಜೀವವೆಂದು ಪರಿಗಣಿಸಲು ನಾವು ಕಲಿತಿದ್ದರೆ ಮತ್ತು ನಮ್ಮ ಜೀವನದಲ್ಲಿ ಯೇಸುವನ್ನು ಗೌರವಿಸಿದರೆ, ಯಾರಾದರೂ ನಮಗೆ ನೋವುಂಟು ಮಾಡಿದರೆ ನಾವು ಆ ನೋವನ್ನು ಯೇಸುವಿನ ಬಳಿಗೆ ಒಯ್ಯುತ್ತೇವೆ. ನಾವು ಆತನ ಬೋಧನೆಯನ್ನು ನೆನಪಿಸಿಕೊಳ್ಳುತ್ತೇವೆ. ನಾವು ದೇವರನ್ನು ನಂಬಿದರೆ, ದೇವರ ಮಕ್ಕಳೇ, ನಾವು ದೇವರನ್ನು ಗೌರವಿಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಗಾಡ್. ನಾವು ಆನರ್ ಮಾಡಬೇಕು ದೇವರನ್ನು. ಹೇಗೆ ನಾವು ದೇವರನ್ನು ಆನರ್ ಮಾಡುವುದು? 4 ಹಾಡು ಹಾಡಿನ, ಅಲ್ಲಾಂದ್ರೆ ಬೈಬಲ್ ಓದಿನ? ಅಲ್ಲ. ಅವರನ್ನು ಪಾಲಿಸಿದರೆ ಮಾತ್ರ ನಾವು ಅವರನ್ನು ಗೌರವಿಸುತ್ತೇವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅವರನ್ನು ಪಾಲಿಸುವುದಕ್ಕೆ ನಮಗಾಗ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಬೇಕು, ನಾವು ದೇವರನ್ನು ಗೌರವಿಸುತ್ತಾ ಇಲ್ಲ. ಒಂದು ದೊಡ್ಡವರನ್ನು ನಾವು ಗೌರವಿಸಲಿಲ್ಲದಿದ್ದರೆ ನಮಗೆ ಹೆಂಗ ಅನಿಸುತ್ತದೆ? ಅವರೊಂದು ಕಚ್ಚಡ ತರ ನಾವು ಬಿಹೇವ್ ಮಾಡ್ತೀವ. ಅವರು ದೊಡ್ಡವರು, ಯಾರೇ ಆಗಲಿ ದೊಡ್ಡವರಂದರೆ ಅವರಿಗೆ ಆ ರೆಸ್ಪೆಕ್ಟ್ ನಾವು ಕೊಡುತ್ತೇವೆ, ಅಲ್ಲವೇ? ಅದೇ ತರ ದೇವರ ಮಕ್ಕಳೇ, ನಾವು ದೇವರಿಗೆ ರೆಸ್ಪೆಕ್ಟ್ ಕೊಡುವುದು ದೇವರ ವಾಕ್ಯಗಳನ್ನು ಪಾಲಿಸಿ ಮಾತ್ರ. ಇಲ್ಲ ಅಂದ್ರೆ ನಾವು ದೇವರನ್ನು ಗೌರವಿಸುತ್ತಾ ಇಲ್ಲ. ನಾವು ಕೋಪಗೊಳ್ಳುವ ಮತ್ತು ಸೇಡು ತೀರಿಸಿಕೊಳ್ಳುವ ನಮ್ಮ ಬಯಕೆಯನ್ನು ನಾವು ಬಿಟ್ಟು ಕೊಡಬೇಕು ಮತ್ತು ನಾವು ಕ್ಷಮಿಸಬೇಕು ಮತ್ತು ಆತನ ಶಾಂತಿಯನ್ನು ನಾವು ಪಡೆಯಬೇಕು. ಆತನ ಶಾಂತಿಯು ನಮ್ಮ ಒಳಗಡೆ ಇದ್ದರೆ ನಾವು ದೇವರನ್ನು ಗೌರವಿಸುತ್ತೇವೆ. ನಿಮ್ಮ ಒಳಗಡೆ ಶಾಂತಿ ಇಲ್ಲದಿದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನೀವು ದೇವರನ್ನು ಗೌರವಿಸುತ್ತಾ ಇಲ್ಲ. ಇದೇ ಸತ್ಯ. ಅದಕ್ಕಾಗಿ ಯೇಸು ಹೀಗೆ ಹೇಳಿದನು, ಮತ್ತಾಯ 11:29, ನನ್ನಿಂದ ಕಲಿಯಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನನ್ನಲ್ಲಿ ನಂಬಿಕೆ ಇಡಿರಿ ಎಂಬುದಕ್ಕಿಂತ ಯೇಸುವಿನ ಕರೆ ಬಹಳ ಆಳವಾದದ್ದು. ಯೇಸು ಎಲ್ಲರೂ ಬನ್ನಿ ನನ್ನನ್ನು ನಂಬಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಎಂದು ಮಾತ್ರ ಅಲ್ಲ ಬೈಬಲಲ್ಲಿ ಬರೆದಿರೋದು. ಯೇಸು ಏನು ಹೇಳಿದ್ರು? ನನ್ನನ್ನು ನೀವು ಹಿಂಬಾಲಿಸಬೇಕು, ನನ್ನಿಂದ ಕಲಿಯಿರಿ ಎಂದು ಹೇಳುತ್ತಾರೆ, ಎಲ್ಲವೇ? ಯಾವಾಗ ನಾವು ಕಲಿಯಬೇಕು? ಯಾವಾಗಲೂ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯು ಯೇಸುವಿನಲ್ಲಿ ನಂಬಿಕೆ ಇಟ್ಟುಕೊಂಡರೂ ತನ್ನ ಸ್ವಂತ ಇಚ್ಛೆಯಂತೆ ಜೀವಿಸಬಹುದು. ಆದರೆ ಆತನನ್ನು ಹಿಂಬಾಲಿಸುವುದು ಮತ್ತು ಅವನನ್ನು ಗೌರವಿಸುವವರು ಮತ್ತು ಆತನಿಂದ ಕಲಿಯುವವರು ನಿರಂತರವಾಗಿ ಹೀಗೆ ಹೇಳುತ್ತಾರೆ, ಕರ್ತನೇ, ನಾನು ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ, ನನಗೆ ಕಲಿಸಿ. ಅಲ್ಲಾಂದ್ರೆ ನಮಗೆ ಶಾಂತಿ ಇಲ್ಲದಿದ್ದರೆ, ದೇವರೇ ನನಗೆ ಶಾಂತಿ ಸಿಗ್ತಾ ಇಲ್ಲ, ನಾನೇನು ಮಾಡಬೇಕು ಈಗ, ನನಗೆ ಕಲಿಸಿ ಸ್ವಾಮಿ. ನೀವು ಹೇಳಿದ್ರೆ ದೇವರು ವಚನ ಕೊಡುತ್ತಾರೆ. ಬೈಬಲ್ ಓದುವವರಾಗಿರಬೇಕು, ಬೈಬಲ್ ಜ್ಞಾನ ನಮಗೆ ಬೇಕು. ದೇವರು ವಚನ ಕೊಡ್ತಾರೆ, ಖಂಡಿತ ದೇವರು ವಚನ ಕೊಡ್ತಾರೆ. ಆ ವಚನ ನಾವು ಪಾಲಿಸಿದರೆ ನಮಗೆ ಒಳ್ಳೇದಾಗ್ತದೆ. ಅಲ್ಲ ಅಂದ್ರೆ ನೀವು ಚರ್ಚಲ್ಲಿ ಸಿಸ್ಟರ್ಸು ಬ್ರದರ್ಸು ಅವರು ಕರೀತಾ ಇರ್ತಾರೆ, ಅವರೇನಾದರೂ ಹೇಳುತ್ತಾರೆ, ಇದೆಲ್ಲ ನಿಮಗೆ ಪಾಲಿಸಬೇಡ ಅಂದರೆ ನಾವು ದೇವರನ್ನು ಗೌರವಿಸುತ್ತಾ ಇಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ನಾವು ಪ್ರತಿದಿನ ಜೀವಿಸುವ, ಯೋಜಿಸುವ, ಆಯ್ಕೆ ಮಾಡುವ ಮತ್ತು ಪ್ರತಿಕ್ರಿಯಿಸುವ ರೀತಿಯನ್ನು ಬದಲಾಯಿಸಲು ಅವಕಾಶ ಮಾಡಿಕೊಳ್ಳಬೇಕು. ಕ್ರಿಸ್ತನಿಲ್ಲದ ಜೀವನವು ಮೂಲಭೂತವಾಗಿ ಸ್ವಯಂ ನಿರ್ದೇಶಿತವಾಗಿರುತ್ತದೆ. ಕ್ರಿಸ್ತನೊಂದಿಗಿನ ಜೀವನವು ಕ್ರಿಸ್ತ ನಿರ್ದೇಶಿತವಾಗಿರುತ್ತದೆ. ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ ಎಂದು ಹೇಳಿದರೆ, ನಾವು ಕ್ರಿಸ್ತನ ಮಕ್ಕಳ ಆಗಿದ್ದರೆ, ನಾನಿವತ್ತು ನಿಮಗೆ ಹೇಳಿಕೊಡ್ತಾ ಇರುವುದು ಕ್ರಿಸ್ತನಿಲ್ಲದಿರುವವರು ಕ್ರಿಸ್ತನಿರುವವರು ನಡುವಿನ ವ್ಯತ್ಯಾಸ ಏನು? ಅವರಿಗೂ ಪ್ರಾಬ್ಲಮ್ಸ್ ಬರ್ತದೆ, ಅವರಿಗೂ ಸಿಕ್ನೆಸ್ ಬರ್ತದೆ, ಅವರಿಗೂ ಆರ್ಥಿಕ ತೊಂದರೆಗಳು ಬರ್ತದೆ, ಅವರಿಗೂ ಕೌಟುಂಬಿಕ ತೊಂದರೆಗಳು ಬರ್ತದೆ, ಅಲ್ಲವೇ? ನೀವು ನೋಡಿದರೆ ಅವರ ಮನೆಯಲ್ಲೂ ಪ್ರಾಬ್ಲಮ್ ಇದೆ, ನಿಮ್ಮ ಮನೆಯಲ್ಲೂ ಪ್ರಾಬ್ಲಮ್ ಇದೆ. ಅವರಿಗೂ ಸಂತೋಷವಿಲ್ಲ, ನಿಮಗೂ ಸಂತೋಷವಿಲ್ಲ. ಏನು ವ್ಯತ್ಯಾಸ? ನೀವು ಬೈಬಲ್ ಓದುತ್ತೀರಿ, ನೀವು ಚರ್ಚ್ಗೆ ಹೋಗುತ್ತೀರಿ, ಹಲ್ಲೆಲೂಯಾ ಸ್ತೋತ್ರ ಹೇಳ್ತೀರಿ, ಅದೇನಾ ವ್ಯತ್ಯಾಸ? ಎಂದಿಗೂ ಅಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಯೇಸುದೇವರು ಎಂದಿಗೂ ಹೇಳಲಿಲ್ಲ, ನನ್ನನ್ನು ಅಕ್ಸೆಪ್ಟ್ ಮಾಡಿ,
ಪ್ರಾಬ್ಲಮ್ ಎಲ್ಲ ಹಂಗೆ ಸಾಲ್ವ್ ಆಗುತ್ತೆ ಅಂತ ಏನು ಹೇಳಲಿಲ್ಲ. ಈ ಲೋಕದಲ್ಲಿ ಪ್ರಾಬ್ಲಮ್ಸ್ ಇದೆ ಎಂದು ಹೇಳಿದ್ರು. ಆದರೆ ಯೇಸು ಏನು ಹೇಳಿದ್ರು? ನನ್ನನ್ನು ಪ್ರೀತಿಸುವವರು ನನ್ನನ್ನು ಪಾಲಿಸುವಿರಿ ಅಂತ. ವಿಶ್ವಾಸಿಗಳು ಅವಿಶ್ವಾಸಿಗಳು ನಡುವಿನ ವ್ಯತ್ಯಾಸ, ನಾವು ದೇವರ ವಾಕ್ಯಗಳನ್ನು ಪಾಲಿಸುವವರು. ದೇವರ ವಾಕ್ಯಗಳು ಪಾಲಿಸಿದರೆ ಮಾತ್ರ ನಮ್ಮ ಹೃದಯಗಳಿಗೆ ಶಾಂತಿ ಸಿಗುವುದು. ಇಲ್ಲದಿದ್ದರೆ ಎಂದಿಗೂ ಯಾರಿಗೂ ಒಂದು ದಿನಾನು ಶಾಂತಿ ಸಿಗುವುದಿಲ್ಲ. ಒಂದು ದಿನಾನು, ಅವಾಗ ಇವಾಗ ಅಲ್ಲ, ಒಂದು ದಿನ ಈ ಶಾಂತಿ ಯಾವಾಗಲೂ ನಾವು ಅನುಭವಿಸಬೇಕು. ಈ ಶಾಂತಿ ಬೇಕಂದ್ರೆ ದೇವರ ವಾಕ್ಯಗಳು ಪಾಲಿಸಬೇಕು. ನೆನಪಿರಲಿ ದೇವರ ಮಕ್ಕಳೇ, ಕ್ರಿಸ್ತನಿಲ್ಲದ ಜೀವನವು ಮೂಲಭೂತವಾಗಿ ಸ್ವಯಂ ನಿರ್ದೇಶಿತವಾಗಿರುತ್ತದೆ. ನೀವು ಸ್ವಯಂ ನಿರ್ದೇಶಿತವಾಗಿ ಜೀವನ ಮಾಡಿದರೆ ನಿಮಗೆ ಏನು ಯೋಚನೆ ಬರುತ್ತದೆ, ನಿಮಗೆ ಏನು ಅನಿಸುತ್ತದೆ, ಅದೇ ತರ ನೀವು ಜೀವನ ಮಾಡಿದರೆ, ಅದಕ್ಕೆ ಕಂಟ್ರೋಲೇ ಇಲ್ಲದಿದ್ದರೆ ಹಲ್ಲೆಲೂಯಾ. ಅಂದರೆ ನಮ್ಮ ಸಹಜ ಇಚ್ಛೆಗಳಿಗೆ ವಿರುದ್ಧವಾಗಿದ್ದರೂ ಸಹ ಆತನ ವಾಕ್ಯ, ಆತನ ಜೀವನ ಮತ್ತು ಆತನ ಚಿತ್ತವು ನಮ್ಮ ಆಲೋಚನೆಗಳು, ಆಯ್ಕೆಗಳು, ಮನೋಭಾವಗಳು ಮತ್ತು ಪ್ರತಿಕ್ರಿಯೆಗಳು ರೂಪಿಸಲು ನಾವು ಅವಕಾಶ ಮಾಡಿಕೊಡಬೇಕು. ಎಫೆಸದವರಿಗೆ 3:17 ಹೇಳುತ್ತದೆ, ಕ್ರಿಸ್ತನು ಕೇವಲ ನಮ್ಮ ಬಾಹ್ಯ ಆಶೀರ್ವಾದಗಳಿಗಾಗಿ ನಂಬುವ ದೇವರಾಗಿರಬಾರದು. ಅವರು ನಮ್ಮನ್ನು ಎಲ್ಲಿ ಆಶೀರ್ವಾದಿಸಬೇಕು? ಬಾಹ್ಯ ತೊಂದರೆಗಳಿಗೆ ಮಾತ್ರ ಅಲ್ಲ. ನಿಮ್ಮ ಆಂತರಿಕ ತೊಂದರೆಗಳು ಸಾಲ್ವ್ ಆಗ್ತಾ ಇದ್ದರೆ ಡೈಲಿ ನಿಮ್ಮ ಬಾಹ್ಯ ತೊಂದರೆಗಳು ಸಾಲ್ವ್ ಆಗುತ್ತದೆ. ಬರೆದಿಟ್ಕೊಳ್ಳ್ರಿ ದೇವರ ಮಕ್ಕಳೇ. ಬರೀ ಯೇಸುವನ್ನು ಬಾಹ್ಯ ತೊಂದರೆಗಳಿಗೆ ಮಾತ್ರ ನೀವು ಪ್ರಾರ್ಥಿಸಬಾರದು, ಅದಕ್ಕೆ ನಿಮಗೆ ಸಿಗ್ತಾ ಇಲ್ಲ. ಆಂತರಿಕ ತೊಂದರೆಗಳು, ಸಂತೋಷವಿಲ್ಲ, ಸಮಾಧಾನವಿಲ್ಲ, ಕಹಿ, ಜೀವನ ಮಾಡಬೇಕು ಅಂತ ಅನಿಸುವುದಿಲ್ಲ. ಅಯ್ಯೋ ಅಲ್ಲಿ ತೊಂದರೆ, ಇಲ್ಲಿ ತೊಂದರೆ. ಕೆಲವರು ದೇವರ ಸೇವೆಯನ್ನು ಬಿಟ್ಟು ಬಿಡ್ತಾರೆ. ಆವಾಗ ಮಾಡುವವರು ದೇವರನ್ನು ಗೌರವಿಸುವುದಾಯ್ತು? ಹೇಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಮ್ಮ ಆಂತರಿಕ ಜೀವನವನ್ನು ಸಕ್ರಿಯವಾಗಿ ಆಳುವವರಾಗಿರಬೇಕು ನಾವು. ನಮಗೆ ಜೀವನ ಬರುವುದು ಎಲ್ಲಿಂದ? ನೀವು ತಿಳ್ಕೊಳ್ತೀರಿ ಬಾಹ್ಯದಿಂದ. ನಮ್ಗೆಲ್ಲ ಒಳ್ಳೇದಾಗಿದರೆ ಆನಂದ ಆನಂದವೇ, ನನಗೆ ಆನಂದ ಆನಂದವೇ ನೀವು ಹಾಡು ಹಾಡುತ್ತಿದ್ರೆ ಈ ಲೋಕದಲ್ಲಿ ಇರುವವರು ಹಾಗೇ ಹಾಡು ಹಾಡುವುದು. ನಮಗ ದುಃಖ ಇದ್ರು ಆ ಹಾಡು ಹಾಡಬೇಕು. ಯಾಕೆಂದರೆ ಹೌದು, ಇವತ್ತು ನಮಗೆ ದುಃಖ ಇದೆ, ದೇವರದು ಸಾಲ್ವ್ ಮಾಡ್ತಾರೆ, ನಾನು ದೇವರ ದಾರಿಯಲ್ಲಿ ನಡೆಯಬೇಕು. ಅತ್ತೆ ವಿಶ್ವಾಸಿಗಳಿಗೆ ಆಗುವುದಿಲ್ಲ. ನಾನು ನನ್ನ ದಾರಿಯಲ್ಲಿ ನಡೆಯುತ್ತೀನಿ, ದೇವರು ನನಗೆ ಆಶೀರ್ವಾದ ಕೊಡಬೇಕು, ಅದೆಂದಿಗೂ ಆಗುವುದಿಲ್ಲ. ಈಗ ಗಮನವಿಟ್ಟು ಕೇಳಿ, ಇದು ಅನೇಕ ವಿಶ್ವಾಸಿಗಳಿಗೆ ಅರ್ಥವಾಗದ ವಿಷಯವನ್ನು ವಿವರಿಸುತ್ತದೆ. ಅನೇಕರು ಕೇಳುತ್ತಾರೆ, ನಾನು ಯೇಸುವನ್ನು ಹೊಂದಿದ್ದರೂ ಸಹ ಇಷ್ಟೊಂದು ಆಂತರಿಕ ಗೊಂದಲಗಳನ್ನು ಏಕೆ ಹೊಂದಲು ಸಾಧ್ಯ? ನನಗೆ ಯಾಕೆ ಶಾಂತಿ ಇಲ್ವಲ್ಲ? ಅಲ್ಲಾಂದ್ರೆ ಚರ್ಚ್ಗೆ ಹೋಗಿ, ಕೆಲವರು ಏನ್ ಮಾಡ್ತಾರೆ, ಚರ್ಚ್ಗೆ ಹೋಗಿ ಸ್ವಲ್ಪ ಆರಾಧಿಸಿ ಪ್ರಾರ್ಥನಾ ಮೆಸೇಜ್ ಅನ್ನು ಕೇಳಿಸ್ಕೊಂಡು ಬಂದ್ರೆ ಸ್ವಲ್ಪ ಸಮಾಧಾನ ಸಿಗುತ್ತದೆ. ಡೋರ್ ತೆಗೆದು ಆಚೆ ಹೋಗಿದರೆ ಆಯ್ತು, ಹಳೆಯ ಮನುಷ್ಯನೇ ಆಗ್ತಾನೆ ಅಲ್ಲವೇ? ಇದು ನೀವು ಒಂದು ಸೀರಿಯಲ್ ನೋಡಿದರೆ ನಿಮಗೆ ಸ್ವಲ್ಪ ಖುಷಿ ಬರುತ್ತದೆ. ಅದೇ ತರ ಅಲ್ವಾ ಸೀರಿಯಲ್ ನೋಡುವುದಕ್ಕ ನೀವು ಸಂಡೆ ಬರುವುದು? ಕೆಲವರು ಸ್ವಲ್ಪ ಶಾಂತಿ ಸಿಗುವುದಕ್ಕೆ ಏನಾದರೂ ನೋಡ್ತೀನಪ್ಪ, ಟಿವಿ ಆನ್ ಮಾಡಿ, ಅದು ನೋಡುವ ತನಕ ಅವ್ರಿಗೂ ಖುಷಿ ಅನಿಸುತ್ತದೆ. ಸ್ವಿಚ್ ಆಫ್ ಮಾಡಿದರೆ ಮತ್ತು ಅದೇ ಆಗುತ್ತೆ. ಅದೇ ನಿಮ್ಮ ಜೀವನ. ನಮಗೆ ಯಾವಾಗಲೂ ಖುಷಿ ಇರಬೇಕು. ಹಲ್ಲೆಲೂಯಾ. ಏಕೆಂದರೆ ನಮ್ಮ ಜೀವನದ ಅನೇಕ ಕ್ಷೇತ್ರಗಳನ್ನು ನಿಯಂತ್ರಿಸಲು ನಮ್ಮ ಸ್ವಂತ ಇಚ್ಛೆಗೆ ಅವಕಾಶ ನಾವು ನೀಡುತ್ತೇವೆ. ಅದಕ್ಕೆ ನಮಗೆ ಸಂತೋಷ ಇರುವುದಿಲ್ಲ. ಯೇಸು ನನ್ನ ಜೀವನದಲ್ಲಿ ಇದ್ದಾರೆ, ಆದರೆ ನನ್ನ ಅಭಿಪ್ರಾಯಗಳು, ಯೋಚನೆಗಳು ಇನ್ನು ನನ್ನನ್ನು ನಿಯಂತ್ರಿಸುತ್ತದೆ. ನಿಮ್ಗೆ ಅರ್ಥವಾಯ್ತಾ? ನಿಮಗೆ ಗೊತ್ತು ಏನು ಮಾಡಬೇಕು ಅಂತ, ಅದೇ ಮಾಡುತ್ತೀರಿ. ಆದರೆ ದೇವರು ಹೇಳುವುದು ಅದನ್ನ ಆಪೋಸಿಟ್ ಅಲ್ಲವೇ? ಯಾರಾದ್ರೂ ಕೋಪಗೊಳಿಸಿದರೆ ನಿಮಗೆ ಕೋಪ ಬರುತ್ತದೆ, ಕ್ಷಮಿಸುವುದಕ್ಕಾಗುವುದಿಲ್ಲ, ತುಂಬಾ ಕೆಟ್ಟದು ಮಾಡಿದ್ದಾರೆ. ಆದರೆ ದೇವರು ಹೇಳಿದ್ರು ಕ್ಷಮಿಸುವುದಕ್ಕೆ. ನಾವು ಹಾಗೇ ಮಾಡಿಕೊಂಡು ಹೋಗಿದರೆ ಮಾತ್ರ ದೇವರಿಂದ ಏನಾದರೂ ಸಿಗುವುದು. ತುಂಬಾ ಪ್ರಾರ್ಥನೆಗಳಿಂದಲ್ಲ, ಕೆಲವು ಉದಾಹರಣೆಗಳ ಮೂಲಕ ಈ ಸತ್ಯವನ್ನು ನಾನು ನಿಮಗೆ ಅರ್ಥ ಮಾಡಿಸ್ಕೊಡ್ತೇನೆ. ಯಾರಾದರೂ ನಿಮಗೆ ನೋವುಂಟು ಮಾಡಿದರೆ ಯೇಸು ಕ್ಷಮಿಸಿ ಎಂದು ಹೇಳುತ್ತಾರೆ. ನಮಗೆ ಅದು ತಿಳಿದಿದೆ ಅಲ್ಲವೇ? ವಿಶ್ವಾಸಿಗಳಿಗೆ ತಿಳಿದಿದೆ. ಯಾರಾದರೂ ಕೆಟ್ಟದು ಮಾಡಿದರೆ, ಯಾರಾದರೂ ಕೋಪಗೊಂಡ್ರೆ
ಅವರನ್ನು ನಾವು ಕ್ಷಮಿಸಬೇಕು ಅಂತ ನಮಗೆಲ್ಲರಿಗೂ ತಿಳಿದಿದೆ. ಮತ್ತೆ ಯಾಕೆ ನಾವು ಅದು ತಡೆ ಮಾಡುತ್ತೇವೆ? ನಮಗೆ ಯಾಕೆ ಆಗುವುದಿಲ್ಲ? ಯೋಚಿಸಬೇಕು. ಎಷ್ಟೊಂದು ನಾವು ಬೈಬಲಲ್ಲಿ ಓದಿದ್ದೇವೆ, ಎಷ್ಟೊಂದು ಬೋಧನೆಗಳನ್ನು ನಾವು ಕೇಳಿಸ್ಕೊಂಡಿದ್ದೇವೆ, ಆದರೂ ನಮಗೆ ಯಾಕೆ ಕ್ಷಮಿಸುವುದಕ್ಕೆ ಆಗುವುದಿಲ್ಲ? ಆದರೆ ದೇವರು ಹೇಳುತ್ತಾರೆ, ನೀವು ಹೇಳುವುದನ್ನು ನನಗೂ ಕೊಡಕ್ಕಾಗಲ್ಲ, ನಾನು ಹೇಳುವುದನ್ನು ನಿಮಗೂ ಮಾಡಕ್ಕಾಗಲಿಲ್ಲ, ಮತ್ತೆ ನೀವು ಹೇಳುವುದನ್ನು ನನಗೆ ಹೆಂಗ ಮಾಡಕ್ಕಾಗತ್ತೆ? ಇದೇ ದೇವರು ಹೇಳುವುದು, ದೇವರ ಮಕ್ಕಳೇ. ಹಲ್ಲೆಲೂಯಾ. ಸೊ ನಮ್ಮ ಮನಸ್ಸಿನಲ್ಲಿ ನಾವು ಹಿಂದೆಗೆದುಕೊಳ್ಳುತ್ತೇವೆ, ಯಾಕೆಂದ್ರೆ ಅವರು ನಮಗೆ ಮಾಡಿರುವುದು ತುಂಬಾ ತಪ್ಪು, ನಾವು ಅವರನ್ನು ಕ್ಷಮಿಸೋದಕ್ಕೆ ಆಗಲ್ಲ ಎಂದು ನಮ್ಮ ಮನಸ್ಸಲ್ಲಿ ವಾದಿಸುತ್ತೇವೆ. ಎಷ್ಟೊಂದು ಕ್ಷಮಿಸೋದಕ್ಕಾಗತ್ತೆ? ಆಗಲ್ಲ, ಮಾಡಲ್ಲ. ಏನಾಗುತ್ತದೆ? ನಿಮ್ಮ ಕೋಪ ಜಾಸ್ತಿ ಆಗುತ್ತದೆ. ನಿಮಗೆ ಅದರಿಂದ ಏನು ಒಳ್ಳೇದಾಗುವುದಿಲ್ಲ, ಕೆಟ್ಟದಾಗುತ್ತದೆ. ಏನು ಒಳ್ಳೇದಾಗುವುದಿಲ್ಲ, ಆದರೆ ಕೆಟ್ಟದಾಗೆ ಆಗುತ್ತದೆ. ಹಲ್ಲೆಲೂಯಾ. ನಮ್ಮಲ್ಲಿ ಯೇಸು ಇದ್ದರೆ, ಆದರೆ ಯೇಸುವಿನ ಬೋಧನೆಗಳಿಂದ ನಮ್ಮ ನೋವು ನಮ್ಮನ್ನು ಹೆಚ್ಚು ನಿಯಂತ್ರಿಸುತ್ತದೆ. ಆದರೆ ಕ್ರಿಸ್ತನೊಂದಿಗಿನ ಜೀವನ ಹೀಗೆ ಹೇಳುತ್ತದೆ, ಕರ್ತನೆ, ಅವರು ಮಾಡಿದ್ದು ತಪ್ಪು, ಆದರೆ ಅವರ ತಪ್ಪಿನಿಂದಾಗಿ ನನ್ನಲ್ಲಿ ಕೋಪ, ಕಹಿ, ಈ ಭಾವನೆಗಳು ಉಂಟಾಗುವುದನ್ನು ನಾನು ಬಯಸುವುದಿಲ್ಲ ಅಂತ ನೀವು ಹೇಳಬೇಕು. ನೀವು ಬಯಸುತ್ತೀರಿ, ನನಗಿದು ಬೇಡ ದೇವರೇ, ನನಗೆ ಶ್ರಮಿಸೋದಕ್ಕಾಗ್ತಾ ಇಲ್ಲ, ನನಗೂ ಮತ್ತು ಅವರ ಮೇಲೆ ಕೋಪ ಬರ್ತಾ ಇದೆ, ದೇವರೇ ನನ್ನನ್ನು ಸಹಾಯಿಸಿ ಎಂದು ನಾವು ಪ್ರಾರ್ಥಿಸಿದರೆ ದೇವರು ಶಕ್ತಿ ಕೊಡ್ತಾರೆ, ಬುದ್ಧಿವಂತಿಕೆ ಕೊಡ್ತಾರೆ. ನಾವಿದು ಪ್ರಾರ್ಥಿಸುವುದಿಲ್ಲ. ಪ್ರಾರ್ಥಿಸುತ್ತೀರಾ ನೀವು? ಇಲ್ಲ. ಅದಕ್ಕೆ ಶಕ್ತಿ ಸಿಗುವುದಿಲ್ಲ. ನಮಗೆಲ್ಲ ಸಿಗುವುದು ಪ್ರಾರ್ಥನೆಯಿಂದ ಮಾತ್ರ, ನಮಗೆಲ್ಲರಿಗೂ ಗೊತ್ತು. ಅದಕ್ಕೆ ನಾವು ಒಂದೊಂದು ಬರೆದಿಟ್ಟು ನಾವು ಪ್ರಾರ್ಥಿಸುತ್ತೇವೆ. ಮತ್ತೆ ದೇವರ ನಿಮ್ಮನ್ನು ಯೂಸ್ ಮಾಡಕ್ಕಾಗ್ತಾ ಇಲ್ಲದಿದ್ದರೆ ನೀವು ಬರೆದಿಟ್ಟು ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನನ್ನು ಯೂಸ್ ಮಾಡಿ, ನಾನು ಯೂಸ್ಲೆಸ್ ಆಗಿ ಜೀವನ ಮಾಡ್ತಾ ಇದ್ದೇನೆ ನಿಮ್ಮ ರಾಜ್ಯದಲ್ಲಿ. ನೀವು ಪ್ರಾರ್ಥಿಸಬೇಕು. ನಾನೆಷ್ಟು ಹೇಳಿದ್ರು ನೀವಿದೆಲ್ಲ ಪ್ರಾರ್ಥಿಸುವುದಿಲ್ಲ, ಆದರೆ ನೀವೆಲ್ಲ ಪ್ರಾರ್ಥಿಸುವವರು. ಹಲ್ಲೆಲೂಯಾ. ಮತ್ತೊಂದು ಉದಾಹರಣೆ, ನಾನು ಪ್ರಾರ್ಥಿಸುತ್ತೇನೆ, ಆದರೆ ಯೇಸು ನಾನು ಬಯಸಿದ ರೀತಿಯಲ್ಲಿ ಅಥವಾ ಸಮಯದಲ್ಲಿ ಉತ್ತರಿಸೋದಿಲ್ಲ. ನಾನು ನಿರಾಸೆಗೊಂಡೆ, ಆತಂಕಗೊಂಡೆ ಮತ್ತು ದೇವರು ಇದನ್ನು ಏಕೆ ಅನುಮತಿಸುತ್ತಿದ್ದಾನೆ ಎಂದು ಕೇಳಲು ಪ್ರಾರಂಭಿಸುತ್ತೇನೆ. ನಾನು ಇನ್ನೂ ಯೇಸುವಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಆದರೆ ನನ್ನ ನಿರೀಕ್ಷೆಗಳೇ ನನ್ನ ಒಡೆಯನಾಗುವಂತೆ ನಾನು ಅವಕಾಶ ಮಾಡಿಕೊಟ್ಟಿದ್ದೇನೆ ಅಲ್ಲವೇ? ನಾನು ಪ್ರಾರ್ಥಿಸುತ್ತೇನೆ, ಆದರೂ ನನಗೇನು ಒಳ್ಳೆಯದಾಗ್ತಾ ಇಲ್ಲ. ಆದರೆ ಕ್ರಿಸ್ತನೊಂದಿಗಿನ ಜೀವನ ಹೀಗೆ ಹೇಳುತ್ತದೆ, ಕರ್ತನೆ, ನನಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾನು ಪ್ರಾರ್ಥಿಸಿದರೂ ನನ್ನ ಟೈಮಲ್ಲಿ ನನಗೆ ಸಿಗ್ತಾ ಇಲ್ಲ, ಆದರೂ ನನ್ನ ಸ್ವಂತ ತಿಳುವಳಿಕೆಯಿಂದ ಹೆಚ್ಚಾಗಿ ನಾನು ನಿನ್ನನ್ನು ನಂಬುತ್ತೇನೆ. ಏಕೆಂದರೆ ನೀವು ಮಾಡುವುದೆಲ್ಲ ಸರಿಯಾದದ್ದು, ಅರ್ಹವಾಗಿದ್ದದನ್ನು ದೇವರು ತಡೆ ಮಾಡುತ್ತಾರೆ. ದೇವರ ಮಕ್ಕಳೇ, ಎಂದಿಗೂ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಮಗ ಅರ್ಹವಾಗುವುದರಿಂದ ಜಾಸ್ತಿನೇ ದೇವರೆಲ್ಲ ಕೊಡುವುದು. ಸೊ ನಮಗೇನಾದರೂ ದೇವರು ತಡೆ ಮಾಡಿದರೆ ಅದು ನಮಗೆ ಅರ್ಹವಲ್ಲ. ಆವಾಗ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ತಡೆ ಏನು, ಯಾಕೆ ದೇವರೇ ನನಗೆ ಸಿಗ್ತಾ ಇಲ್ಲ ಅಂತ ನೀವು ದೇವರನ್ನು ಕೇಳಿಕೊಂಡ್ರೆ ದೇವರು ನಿಮಗೆ ಅರ್ಥ ಮಾಡಿಸ್ಕೊಡ್ತಾರೆ. ಆದರೆ ಅಂತಹ ಪ್ರಾರ್ಥನೆಗಳು ವಿಶ್ವಾಸಿಗಳು ಪ್ರಾರ್ಥಿಸುವುದಿಲ್ಲ. ಏನೇ ಆದರೂ ಅದು ನನ್ನ ಒಳಿತಿಗಾಗಿಯೇ ನೀವು ಮಾಡುವುದು, ಸದಾ ನಿನಗೆ ವಿಧೇಯರಾಗಿ ಜೀವಿಸಲು ನನಗೆ ಸಹಾಯ ಮಾಡಿ ಎಂದು ನಾವು ಪ್ರಾರ್ಥಿಸಬೇಕು. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಯಾರು ನನ್ನನ್ನು ಮೆಚ್ಚುವುದಿಲ್ಲ, ನಾನು ಸೇವೆ ಸಲ್ಲಿಸುತ್ತೇನೆ, ಸಹಾಯ ಮಾಡುತ್ತೇನೆ ಮತ್ತು ತ್ಯಾಗ ಮಾಡುತ್ತೇನೆ, ಆದರೆ ಯಾರು ನನ್ನನ್ನು ಗೌರವಿಸುವುದಿಲ್ಲ. ಹಠಾತ್ತನೆ ನನಗೆ ನೋವುಂಟಾಗುತ್ತದೆ, ಯಾರು ನನಗೆ ಬೆಲೆ ಕೊಡುವುದಿಲ್ಲ, ನಾನು ಯಾಕೆ ಇನ್ನೂ ಇದನ್ನು ಮುಂದುವರಿಸಬೇಕು ಎಂದು ಯೋಚಿಸುತ್ತಾರೆ ಕೆಲವರು. ವಾಸ್ತವವಾಗಿ ಇಲ್ಲಿ ಏನು ಅನಾವರಣಗೊಳ್ಳುತ್ತಿದೆ, ಮಾನವರಿಂದ ಮನ್ನಣೆ ಪಡೆಯುವ ನಮ್ಮ ಅಗತ್ಯ. ನಾವು ಮಾಡುತ್ತೇವೆ, ಯಾರು ನಮಗೆ ಅಪ್ರಿಸಿಯೇಷನ್, ಪ್ರೇಸ್ ಮಾಡುವುದಿಲ್ಲ. ನಿಮಗೂ ಬೇಕಾಗಿರುವುದು ಜನರಿಂದ ಅಪ್ರಿಸಿಯೇಷನ್, ಪ್ರೇಸಸ್ಸು, ಮನ್ನಣೆ. ಕ್ರಿಸ್ತನೊಂದಿಗಿನ ಜೀವನ ಹೀಗೆ ಹೇಳ್ತದೆ, ಕರ್ತನೆ, ನಾನು ಮಾಡುತ್ತಿರುವುದು ನೀನು ನೋಡುತ್ತಿದ್ದೀರಿ, ಎಲ್ಲರ ಮನ್ನಣೆ ನನಗೆ ಬೇಕಾಗಿಲ್ಲ, ಸರಿಯಾದದನ್ನು ಮುಂದುವರಿಸಲು ನನಗೆ ಶಕ್ತಿಯನ್ನು ನೀಡು ಎಂದು ನೀವು ಪ್ರಾರ್ಥಿಸಬೇಕು. ನಮಗೇನೇ ಬಂದಿರೋ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು, ನಾವು ವಿನಮ್ರರಾಗಿರಬೇಕು. ಇದೆರಡು ನಮಗೆ ಸಾಧ್ಯವಿಲ್ಲದಿದ್ದರೆ ನಮ್ಮ ಪ್ರಾಬ್ಲಮ್ಸು ಬರೀ ಜಾಸ್ತಿ ಆಗುತ್ತದೆ. ಯಾಕೆಂದ್ರೆ ನಮ್ಮ ಹೃದಯ
ಪ್ರಾಬ್ಲಮ್ಸ್ ಬಂದ್ರೆ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ನಮ್ರರಾಗಿ ದೇವರೇ ನನ್ನನ್ನು ಸಹಾಯ ಮಾಡು, ನಾನೇನು ಮಾಡಬೇಕು ಇಲ್ಲಿ ಅಂದು ಹೇಳಿಕೊಂಡು ದೇವರಿಗೆ ಹೇಳುವುದನ್ನು ನಾವು ಅರ್ಥ ಮಾಡಿಕೊಂಡು ಅದು ಮಾಡುವುದಕ್ಕೆ ನಮಗೆ ವಿನಮ್ರತೆ ಇಲ್ಲ. ಇದೆಯಾ ದೇವರ ಮಕ್ಕಳೇ? ಇಲ್ಲ. ಅದಕ್ಕೆ ನಾವು ಹಠಮಾರಿಗಳಾಗಿ ಜೀವಿಸೋದು. ನಾವೆಷ್ಟು ಹಠಮಾರಿಗಳಾಗುತ್ತೇವೆಯೋ ದೇವರ ಮಕ್ಕಳೇ, ನಮಗೆ ಅಷ್ಟು ಪ್ರಾಬ್ಲಮ್ಸ್ ಇರುತ್ತದೆ. ಆತ್ಮೀಯ ತತ್ವನೇ ನಾನು ಹೇಳಿಕೊಡುವುದು. ಇದೇ ಆತ್ಮೀಯ ತತ್ವ. ನೀವಿಲ್ಲಿ ಸೀರಿಯಲ್ ನೋಡುವ ತರ ಬಂದುಬಿಟ್ಟು ಹೋಗಬಾರದು. ಸೀರಿಯಲ್ ನೋಡುವುದಕ್ಕಲ್ಲ ನೀವಿಲ್ಲಿ ಬಂದಿರೋದು. ಇದು ಆತ್ಮೀಯ ತತ್ವ. ಅವಿಶ್ವಾಸಿಗಳಿಗೆ ಇದನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಅವರು ಹೇಗೆ ಬೇಕೋ ಹಾಗೆ ಜೀವಿಸುತ್ತಾರೆ. ಆದರೆ ವಿಶ್ವಾಸಿಗಳಾಗಿ ಅದನ್ ಪ್ರಕಾರ ನಾವು ಜೀವಿಸಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವೆಲ್ಲರೂ ಯಾವಾಗಲೂ ಸಂತೋಷವಾಗಿರ್ಬೇಕಾಗಿರುವವರು, ಶಾಂತಿಯಾಗಿರ್ಬೇಕಾಗಿರುವವರು. ಇಲ್ಲದಿದ್ದರೆ ದೇವರೇ ನನಗೆ ಕಲಿಸಿಕೊಡಿ ದೇವರೇ, ನನಗೆ ಅರ್ಥವಾಗ್ತಾ ಇಲ್ಲ, ಈ ದುಃಖದ ನಡುವೆ ನಾನು ಹೇಗೆ ಸಂತೋಷವಾಗಿರ್ಬೇಕು? ನಾವು ಯಾವಾಗಲೂ ಅವನ ವಿದ್ಯಾರ್ಥಿಗಳು, ಯಾವಾಗಲೂ ಅವನಿಂದ ಕಲಿತುಕೊಳ್ಳಬೇಕಾಗಿರುವವರು. ನಾವು ಯಾರು ಗ್ರಾಜ್ಯುಯೇಟ್ ಆಗಲಿಲ್ಲ ದೇವರ ಮುಂದೆ, ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಮ್ರತೆ ಬೇಕು. ಹಲ್ಲೆಲೂಯಾ. ನೀವು ಪ್ರಶ್ನೆಗಳು ಕೇಳಿದರೆ ದೇವರು ಹೇಳಿಕೊಡ್ತಾರೆ, ನಿಮಗೆ ಮಾಡಕ್ಕಾಗತ್ತೆ. ದೇವರ ಮಕ್ಕಳೇ, ಮಾಡ್ರಿ ಮತ್ತು ಆಶೀರ್ವದಿಸಲ್ಪಟ್ಟವರಾಗಿ ಜೀವನ ಮಾಡಿ. ಹಠಮಾರಿಗಳಾಗಿ ನೀವು ಜೀವನ ಮಾಡಿದರೆ ಇನ್ನೂ ನಿಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತದೆ. ಇದು ಯಾರು ಹೇಳಿಕೊಡ್ತಾರೆ? ಚರ್ಚಲ್ಲಿ ಹೇಳಿಕೊಡುವುದಿಲ್ಲದಿದ್ರೆ ಎಲ್ಲಿಂದ ನಿಮಗೆ ಈ ಜ್ಞಾನ ಎಲ್ಲ ಸಿಗೋದು ದೇವರ ಮಕ್ಕಳೇ? ಅದಕ್ಕೆ ನೀವಿಲ್ಲಿ ಬಂದಿರೋದು. ಹಲ್ಲೆಲೂಯಾ. ಮತ್ತೊಂದು ಉದಾಹರಣೆ. ಸಮಸ್ಯೆ ಎದುರಾದಾಗ, ಸಮಸ್ಯೆ ನಿಜವಾದದು, ಅದರ ಒತ್ತಡವೂ ನಿಜವಾದದು. ಆದರೆ ತಕ್ಷಣವೇ ನನ್ನ ಮನಸ್ಸು ಹೀಗೆ ಯೋಚಿಸಲು ಪ್ರಾರಂಭಿಸುತ್ತದೆ. ಏನಾಗಬಹುದು? ತುಂಬಾ ಕಷ್ಟ, ನನಗೆ ಬಿಡುಗಡೆ ಸಿಗುತ್ತದ? ಎಲ್ಲವೂ ತಪ್ಪಾಗಿ ಹೋದರೆ ನಾನು ಹೇಗೆ ಇದು ನಿಭಾಯಿಸಲಿ? ನಾನು ಮುಂದೆ ನೋಡಿದರೆ ನನಗೆ ಉತ್ತರ ಇಲ್ಲ. ಎಲ್ಲವೂ ಕೆಟ್ಟದಾಗೆ ನಾನು ನೋಡುವುದು. ದೇವರು ನಮ್ಮೊಂದಿಗಿದ್ದಾನೆ ಎಂದು ನಾನು ನಂಬುತ್ತೇನೆ, ಆದರೆ ಭಯವೇ ನಮ್ಮನ್ನು ಆಳಲು ಶಕ್ತಿಯಾಗಿ ನಾವು ಬಿಡುತ್ತೇವೆ ಅಲ್ಲವೇ? ನಮಗೊಂದು ಪ್ರಾಬ್ಲಮ್ ಬಂದಾಗ ನಮ್ಮನ್ನು ಆಳುವುದು ಏನು? ದೇವರ ಶಾಂತಿನ ಅಥವಾ ಭಯನ ಯೋಚಿಸಬೇಕು. ಭಯ ನಮ್ಮನ್ನು ಮುಂದುವರಿಸುವುದಕ್ಕೆ ನಾವು ಬಿಡಬಾರದು. ದೇವರ ಶಾಂತಿ ನಮಗೆ ಸಿಗಬೇಕು. ಅದು ಹೇಗೆ ಸಿಗಬೇಕು? ಸಿಗುವವರೆಗೂ ನೀವು ಪ್ರಾರ್ಥನೆ ಮಾಡಬೇಕು. ಸಿಗುವವರೆಗೂ ನೀವು ಹೇಳಬೇಕು, ದೇವರೇ ನನಗಾಗ್ತಾ ಇಲ್ಲ, ಇದರ ನಡುವೆ ಶಾಂತಿ ನನಗೆ ಸಿಗ್ತಾ ಇಲ್ಲ, ಹೇಗೆ ಸಿಗ್ತದೆ ದೇವರೇ? ದೇವರನ್ನು ಬೇಡಿಕೊಳ್ಳಬೇಕು. ದೇವರು ಆವಾಗ ನಮಗೆ ಜ್ಞಾನ ಕೊಡ್ತಾರೆ, ಬುದ್ಧಿವಂತಿಕೆ. ಯಾಕೋಬನು 1:5 ಹೇಳುತ್ತದೆ, those who don't have wisdom ask. ಬುದ್ಧಿವಂತಿಕೆ ನಿಮಗಿಲ್ಲದಿದ್ದರೆ ದೇವರನ್ನು ಕೇಳಿ ಎಂದು ಬೈಬಲಲ್ಲಿ ಬರೆದಿದೆ. ನಮಗೆ ಬುದ್ಧಿವಂತಿಕೆ ಇಲ್ಲ. ನಾವು ನೋಡಿದ್ರೆ ಅಯ್ಯೋ ಇಲ್ಲಿ ಏನಾದ್ರೂ ನನಗೆ ಒಳ್ಳೇದಾಗುತ್ತದಾ? ಏನು ಒಳ್ಳೇದಾಗುವುದಿಲ್ಲ. ನಾವು ಹಂಗೇ ಯೋಚಿಸುತ್ತೇವೆ. ಆದರೆ ದೇವರೇನು ಹೇಳಿರೋದು? ನನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ನಂಬಿಕೆ ನಮಗೆ ಸಿಗಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಆ ನಂಬಿಕೆ ನಮಗೆ ಬಂದರೆ ನಮ್ಮ ಹೃದಯದಲ್ಲಿ ಶಾಂತಿ ಇರುತ್ತದೆ. ಆ ನಂಬಿಕೆ ಇಲ್ಲದಿದ್ದರೆ ನಮ್ಮ ಹೃದಯದಲ್ಲಿ ಎಂದಿಗೂ ಶಾಂತಿ ಇರುವುದಿಲ್ಲ. ಅದಕ್ಕೆ ಸ್ವಲ್ಪ ದೇವರ ಕಡೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ದೇವರ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಇದು ತುಂಬಾ ಮುಖ್ಯ ನಮಗೆ. ಇದಕ್ಕೆ ಫೆಲೋಶಿಪ್ ಅಂತ ಹೇಳುವುದು. ಯಾರಿಗಾದರೂ ನೀವು ಮಾತನಾಡಬೇಕು. ಬರೀ ನಿಮ್ಮ ಮನೆಯವರ ಜೊತೆಗೆ ಇರಬಾರದು. ಅವರು ವಿಶ್ವಾಸಿಗಳಾಗಿರಬಹುದು. ದೇವರು ನಂಬುತ್ತಿದ್ದಾನೆ ಎಂದು ನಾವು ನಂಬುತ್ತೇವೆ. ಆದರೆ ಭಯವೇ ನಮ್ಮನ್ನು ಆಳುವ ಶಕ್ತಿಯಾಗಿ ನಾವೇ ಬಿಡುವುದು. ಶಾಂತಿ ನಮ್ಮಿಂದ ಬಿಡಕ್ಕೆ ನಮಗಾಗುತ್ತದೆ. ಅದಕ್ಕೆ ನಾವು ಹಾರ್ಡ್ ವರ್ಕ್ ಮಾಡಬೇಕು. ಕ್ರಿಸ್ತನೊಂದಿಗಿನ ಜೀವನ ಹೀಗೆ ಹೇಳುತ್ತದೆ, ನಾಳೆ ಏನಾಗುತ್ತದೆಯೋ ನನಗೆ ತಿಳಿದಿಲ್ಲ, ಆದರೆ ನಾನು ನನ್ನ ದೇವರನ್ನು ನಂಬುತ್ತೇನೆ. ನಾನು ದೇವರನ್ನು ನಂಬುತ್ತೇನೆ. ನನಗೇನಾದರೂ ದೇವರು ಮಾಡಿಕೊಡ್ತಾನೆ. ಆ ದೃಢವಾದ ನಂಬಿಕೆ ನಮ್ಮ ಒಳಗಡೆ ಬಂದಿರೆ ನಾವು ಅಲ್ಲಾಡುವುದಿಲ್ಲ ಅಲ್ಲವೇ? ಬಿರುಗಾಳಿ ಬಂದಾಗ ಯೇಸುದೇವರು ಮಲಗಿದ್ರು ಆ ಬೋಟಿನಲ್ಲಿ, ಅಲ್ಲಾಡಲಿಲ್ಲ. ಅವರಿಗೂ ಗೊತ್ತಿತ್ತು ಏನು ಆಗುವುದಿಲ್ಲ ಅಂತ. ದೇವರ ಮಕ್ಕಳೇ, ಇದೇ ನಮ್ಮ ನಿಧಿ. ಆ ನಂಬಿಕೆ, ಆ ದೃಢವಾದ ನಂಬಿಕೆ. ಮತ್ತೆ 24 ಗಂಟೆಗಳು ನಿಮಗೋಸ್ಕರ ನೀವು ಜೀವನ ಮಾಡಿ, ನಿಮಗೋಸ್ಕರ ನೀವು ಯೋಜಿಸಿದರೆ ಈ ನಂಬಿಕೆ ಎಲ್ಲ ಬರುವುದಿಲ್ಲ. ಅದೇ ವ್ಯತ್ಯಾಸ. ದೇವರ ಕಡೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ದೇವರ ಮಕ್ಕಳೊಂದಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲದಿದ್ದರೆ ಇದೆಲ್ಲ ಸಿಗೋದಿಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ನಂಬಿಕೆ. ಎಲ್ಲರಿಗೂ ನಂಬಿಕೆ ಇದೆ,
ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ನಂಬಿಕೆ. ಇದಕ್ಕೆ ಸ್ವಲ್ಪ ನೀವು ಪ್ರೈಸ್ ಅನ್ನು ಕೊಡಬೇಕು. ಹಲ್ಲೆಲೂಯಾ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಕ್ರಿಸ್ತನ ಮಾತುಗಳನ್ನು ಮತ್ತು ವಾಗ್ದಾನಗಳನ್ನು ನಂಬುತ್ತಾ ಹಾಗೂ ಅವುಗಳ ಕುರಿತು ಚಿಂತಿಸುತ್ತಾ ನಾವು ಪ್ರತಿದಿನ ಉದ್ದೇಶಪೂರ್ವಕವಾಗಿ ಸಮಯವನ್ನು ಕಳೆಯಬೇಕು. ಅರ್ಥವಾಯ್ತಾ? 24 ಗಂಟೆಗಳು ನಿಮಗೂ ಇದೆ, ನನಗೂ ಇದೆ, ಈ ಲೋಕದಲ್ಲಿ ಎಲ್ಲರಿಗೂ ಇದೆ. ಅದು ಹೇಗೆ ಯೂಸ್ ಮಾಡುವುದು ಅಂದ್ರೆ ನಮ್ಮ ಕೈಯಲ್ಲಿ ಇದೆ. ಎಲ್ಲರಿಗೂ ಹೇಳ್ತಾರೆ, ನಾನು ತುಂಬಾ ಬಿಸಿ ಆಗಿದ್ದೇನೆ, ಟೈಮೇ ಇಲ್ಲ. ನೀವು ಡಿವೈಡ್ ಮಾಡಬೇಕು. ಹೌದು, ಈ 24 ಗಂಟೆಗಳಲ್ಲಿ ನಾನಿಷ್ಟು ಟೈಮ್ ದೇವರಿಗೋಸ್ಕರ ನಾನು ಯೂಸ್ ಮಾಡ್ತೀನಿ. ಅದು ದೇವರ ಕೆಲಸನೂ ಮಾಡಬೇಕು. ಅದು ನೀವು ನಿರ್ಧರಿಸಿದರೆ ನಿಮಗಾಗುತ್ತದೆ. ಇಲ್ಲದಿದ್ರೆ ಯಾರಿಗೂ ಟೈಮ್ ಸಿಗೋದಿಲ್ಲ, ಯಾರಿಗೂ ಸಿಗೋದಿಲ್ಲ. ಯಾಕೆಂದ್ರೆ ಅಷ್ಟೊಂದು ಕೆಲಸ ನಿಮಗಿರುತ್ತದೆ. ಆಫೀಸ್ ಹೋಗ್ಬೇಕು, ಅಲ್ಲಾಂದ್ರೆ ಮನೆಯಲ್ಲಿ ಕೆಲಸ ಮಾಡಬೇಕು, ಯಾರಿಗೂ ಟೈಮ್ ಸಿಗೋದಿಲ್ಲ. ಆದರೆ ನೀವು ಒಂದೊಂದು ಕೆಲಸಕ್ಕೂ ಹೇಗೆ ಟೈಮ್ ಸೆಪರೇಟ್ ಮಾಡಿ ಇಡ್ತೀರಿ. ಹೌದು, ಆಫೀಸ್ ಹೋಗುವ ಟೈಮಲ್ಲಿ ನೀವು ಮನೆ ಕೆಲಸ ಇದೆ ಎಂದು ಹೇಳಿ ನೀವು ಮನೆಯಲ್ಲಿ ಕುತ್ಕೊಳ್ತೀರಾ? ಎಂದಿಗೂ ಇಲ್ಲ. ನೀವು ಹೋಗ್ತೀರಿ. ಯಾಕೆಂದ್ರೆ ನೀವು ಆಫೀಸ್ ಹೋಗಲಿಲ್ಲ ಅಂದ್ರೆ ನಿಮ್ಗೆ ದುಡ್ಡು ಸಿಕ್ಕಲ್ಲ ಅಂತ ನಿಮಗೆ ಗೊತ್ತು. ಅದೇ ತರ ದೇವರ ಕಡೆ ಟೈಮ್ ಸಿಕ್ಕಲಿಲ್ಲ ಅಂದ್ರೆ ದೇವರಿಂದ ಏನು ಸಿಕ್ಕೋದಿಲ್ಲ ಅಂತ ಬರೆದಿಟ್ಟುಕೊಳ್ಳ್ರಿ. ಇದು ಎಷ್ಟೊಂದು ನಾನು ಹೇಳ್ಬೇಕು, ಹಂಗೇ ಸಿಗೋದಲ್ಲ. ಒಂದು ಕಣ್ಣು ಮುಚ್ಚಿಕೊಂಡು 5 ನಿಮಿಷ ಒಂದು ಪ್ರಾರ್ಥನೆ ಮಾಡಿದರೆ ಸಿಗುವ ಅನುಗ್ರಹ ಅಲ್ಲ ಇದು. ನಿಮಗೆ ಆಫೀಸ್ ಹೋಗುವುದಕ್ಕೆ ಟೈಮ್ ಇದೆ, ಮಲಗಕ್ಕೆ ಟೈಮ್ ಇದೆ, ಅಡುಗೆ ಮಾಡಕ್ಕೆ ಟೈಮ್ ಇದೆ, ಊಟ ಮಾಡಕ್ಕೆ ಟೈಮ್ ಇದೆ, ಸ್ನಾನ ಮಾಡಕ್ ಟೈಮ್ ಇದೆ, ಮನೆ ಕ್ಲೀನ್ ಮಾಡುವುದಕ್ಕೆ ಟೈಮ್ ಇದೆ. ಇದೆಲ್ಲ ನೀವು ಸೆಪರೇಟ್ ಆಗಿ ಮಾಡಿಕೊಂಡಿರ್ತೀರಿ ಅಲ್ಲವೇ? ಯಾವುದಾದರೂ ನೀವು ಮಾಡುವುದಿಲ್ಲ ಅಂತ ಹೇಳ್ತೀರಾ? ಎಂತಗೂ ಇಲ್ಲ. ಒಂದು ದಿನ ಏನಾದ್ರೂ ಮಾಡಲಿಲ್ಲ ಅಂತ, ಅಯ್ಯೋ ಅದು ನಾನು ಮಾಡಲಿಲ್ಲ, ಮನೆ ಕ್ಲೀನ್ ಮಾಡಲಿಲ್ಲ, ನೋಡಿ ಎಷ್ಟು ಕೊಳೆಯಲ್ಲಿ. ಅದೇ ತರ ದೇವರ ಟೈಮ್ ಬೇಡವಾ? ದೇವರಿಂದಲ್ಲ ಬೇಕು. ದೇವರು ಯಾಕೆ ಕೊಡುವುದಿಲ್ಲ ಅಂತ ತಿಳ್ಕೊಳ್ತೀರಿ? ಸೊ ನಾನಿಲ್ಲಿ ಏನು ಹೇಳಿದೆ ಅಂದ್ರೆ, ಸ್ವಲ್ಪ ಟೈಮ್ ನೀವು ತೆಗೆದುಬಿಟ್ಟು ದೇವರ ವಾಕ್ಯಗಳು ಧ್ಯಾನಿಸಬೇಕು. ನಾವು ಪಾಲಿಸಬೇಕಾದ ವಾಕ್ಯಗಳು ಮತ್ತು ಅವನ ಭರವಸೆಗಳು ಧ್ಯಾನಿಸಬೇಕು. ದೇವರ ಮಕ್ಕಳೇ, ಬೈಬಲಲ್ಲಿ ಯಾವಾಗಲೂ ಪ್ರಾರ್ಥಿಸಬೇಕು ಎಂದು ಬರೆದಿದೆ. ಅದೇ ತರ ಯಾವಾಗಲೂ ಧ್ಯಾನಿಸಬೇಕು ಅಂತ ಕೀರ್ತನೆಗಳು 1ನೇ ಚಾಪ್ಟರ್ ಅಲ್ಲಿ ಬರೆದಿದೆ. 2 ಬೇಕು, ಬರೀ ಪ್ರಾರ್ಥನೆಯಲ್ಲ, ಧ್ಯಾನಿಸಬೇಕು. ನಾನು ಪ್ರೀತಿಯಿಂದ ಎಲ್ಲರನ್ನು ವರ್ತಿಸಬೇಕು. ಯಾರು ಕೋಪಗೊಂಡ್ರು ನಾನು ಕ್ಷಮಿಸಬೇಕು. ಧ್ಯಾನಿಸ್ರಿ. ನನಗೆ ತಾಳ್ಮೆ ಬೇಕು, ನನಗೆ ವಿನಮ್ರತೆ ಬೇಕು. ದೇವರೇ, ನಾನು ನಿಂತರ ಆಗಬೇಕು. ಮತ್ತು ಭರವಸೆಗಳು. ದೇವರು ನಮ್ಮನ್ನು ಕೈ ಬಿಡುವವನಲ್ಲ, ಎಂದಿಗೂ ಕೈ ಬಿಡುವವನಲ್ಲ. ಕೊರತೆಗಳಿದ್ರು ಅದನ್ನು ನೋಡಿ ಅದೆಲ್ಲ ಸರಿಯಾಗುತ್ತದೆ ಅಂತ ಅದು ನೀವು ಹೇಳಬೇಕು. ಆವಾಗ ನಿಮ್ಮ ನಂಬಿಕೆ ಜಾಸ್ತಿ ಆಗುತ್ತದೆ. ಮನಪೂರ್ವಕವಾಗಿ ಯೋಜಿಸಿದರೆ ನೀವು ಒಂದೊಂದು ಕೆಲಸನು ಮನಪೂರ್ವಕವಾಗಿ ಅಲ್ಲವೇ ಮಾಡುವುದು. ಯು ಆರ್ ಫಾಂಡ್ ಆಫ್ ಡೂಯಿಂಗ್. ಅಡುಗೆ ನನಗೆ ತುಂಬಾ ಇಷ್ಟ. ಅಡುಗೆ ಮನೆಯಿಂದ ಬರುವುದೇ ನನಗೆ ಇಷ್ಟ ಇಲ್ಲ. ಬನ್ನಿ, ಎಲ್ಲರಿಗೂ ನಾನು ಅಡುಗೆ ಮಾಡಿಕೊಡ್ತೀನಿ, ಪಕ್ಕದ ಮನೆಯವರೆಗೂ ನಾನು ಮಾಡಿಕೊಡ್ತೀನಿ. ಅಷ್ಟೊಂದು ಇಷ್ಟ ಅಡುಗೆ ಮಾಡುವುದಕ್ಕೆ. ಹೆಂಗಾದರೂ ಮುಗಿಸ್ಬಿಟ್ಟು ಬಂದ್ರೆ ಸಾಕು. ಊಟ ಮಾಡಬೇಕಲ್ಲ, ಅಲ್ಲವೇ? ಮಾಡ್ತೀರಲ್ಲ? ಅದೇ ತರ ಒಂದೊಂದು ಕೆಲಸನು ನಾವು ಮಾಡುತ್ತೇವೆ. ಯಾಕೆ? ನಮಗೆ ಬೇಕು. ಅದೇ ತರ ದೇವರು ಬೇಕಂದರೆ ನಾವಿದೆಲ್ಲ ಮಾಡಬೇಕು. ಧ್ಯಾನಿಸಬೇಕು, ಆರಾಧಿಸಬೇಕು, ಪ್ರಾರ್ಥಿಸಬೇಕು, ದೇವರ ಕೆಲಸ ಮಾಡಬೇಕು. ದೇವರ ಕೆಲಸ ಮಾಡುವುದು, ಇದೆಲ್ಲ ಮಾಡುವುದು ಬಿಡ್ತೀರಿ. ನೀವು ಒಂದಿನ ಅಡುಗೆ ಮಾಡಲಿಲ್ಲ ಅಂದ್ರೆ ನಿಮಗೆ ಊಟ ಇಲ್ಲ. ಅಲ್ಲಾಂದ್ರೆ ಹೊರಗಡೆಯಿಂದ ನೀವು ದುಡ್ಡು ಕೊಟ್ಟು ತರಿಸ್ಬೇಕು, ಅಲ್ಲವೇ? ಅದೇ ತರಾನೇ ಇದು. ದೇವರ ಮಕ್ಕಳೇ, ಅರ್ಥ ಮಾಡಿ ಜಾಣರಾಗಿ ಜೀವನ ಮಾಡ್ರಿ. ಒಂದು ದಿನ ಅಯ್ಯೋ ನನಗೆ ತುಂಬಾ ಸುಸ್ತು, ಇವತ್ತೇನು ಅಡುಗೆ ಮಾಡಲ್ಲ ಹೇಳಿದರೆ ನಿಮಗೂ ನಿಮ್ಮ ಮನೆಯಲ್ಲೂ ಯಾರಿಗೂ ಊಟ ಮಾಡಕ್ಕಾಗಲ್ಲ. ಅಲ್ಲಾಂದ್ರೆ ಹೊರಗಡೆಯಿಂದ ನೀವು ತರಿಸ್ಬೇಕು, ಅಲ್ಲವೇ? ಅದೇ ತರಾನೇ ಒಂದೊಂದು ದಿನದ ಪ್ರಾರ್ಥನೆ, ಒಂದೊಂದು ದಿನದ ಆರಾಧನೆ, ಒಂದೊಂದು ದಿನದ ಧ್ಯಾನ, ಒಂದೊಂದು ದಿನದ ದೇವರ ಸೇವೆ. ದೇವರ ಸೇವೆ ನೀವು ಬಿಟ್ಟು ಬಿಡಬಾರದು. ಯಾರು ಮಾಡ್ತಾರೆ ದೇವರ ಸೇವೆ? ದೇವರ ಮಕ್ಕಳೇ. ದೇವರ ಮಕ್ಕಳು ದೇವರ ಸೇವೆ ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಯೋಚನೆ ಮಾಡಿ. ದೇವರಿಂದ ಸೇವೆ ನಮಗೆ ಬೇಕು, ಅವರೆಲ್ಲ ನಮಗೂ ಕೊಡಬೇಕು. ದೇವರಿಗೆ ಮಾಡಕ್ಕೆ ಆಗಲ್ಲ. ಇದಕ್ಕೆ ವಿಶ್ವಾಸಿಗಳು ಅವಿಶ್ವಾಸಿಗಳ ತರ ಕಷ್ಟಪಟ್ಟು ದುಃಖಪಟ್ಟು ಜೀವಿಸುವುದು, ಇದೇ ನನ್ನ ಬೋಧನೆ. ಅರ್ಥವಾಯ್ತಾ? ಯಾಕೆ ಅವಿಶ್ವಾಸಿಗಳಿಗೂ ದುಃಖ, ವಿಶ್ವಾಸಿಗಳಿಗೂ ದುಃಖ? ಅವರ ಮನೆಯಲ್ಲೂ ಸಂತೋಷ ಇಲ್ಲ, ನನ್ನ ಮನೆಯಲ್ಲೂ ಸಂತೋಷ ಇಲ್ಲ.
ಅವರ ಮನೆಯಲ್ಲೂ ಹಣ ಇಲ್ಲ, ನಿಮ್ಮ ಮನೆಯಲ್ಲಿ ಹಣ ಇಲ್ಲ. ಯಾಕೆ ಇಲ್ಲ? ನಾವು ಕೊಡುವವರಾಗಿರಬೇಕು ಅಲ್ಲವೇ? ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇರಬೇಕು. ಆತನ ಸತ್ಯದಿಂದ ನಮ್ಮ ಮನಸ್ಸುಗಳು ಮತ್ತು ನಮ್ಮ ಹೃದಯವು ತುಂಬಬೇಕು. ಯಾಕೆಂದರೆ ನಮ್ಮ ಮನಸ್ಸು ಮತ್ತು ಹೃದಯವು ತುಂಬಿರುವುದು ಎದೆಯಿಂದ, ನೋವುಗಳಿಂದ, ದುಃಖದಿಂದ, ಕೊರತೆಯಿಂದ, ಅಲ್ಲವೇ? ಅದಕ್ಕೆ ನಾವು ಯೋಚಿಸುವುದು ಅದೇ. ಆ ಕಷ್ಟ, ಈ ನೋವು, ಆ ದುಃಖ ಅಲ್ಲಾಂದ್ರೆ ಅವರು ಮಾಡಿರುವುದು, ನಮ್ಮ ಹೃದಯವು ತುಂಬಿರುವುದು ಇದೆ. ಅರ್ಥ ಮಾಡಿಕೊಳ್ಳಿದೆ ಅವರ ಮಕ್ಕಳೇ. ನಾವು ಯೋಚಿಸುವುದಿಲ್ಲದಿದ್ರು ನಮ್ಮ ಬ್ರೈನ್ ಯೋಚಿಸುತ್ತಾ ಇರುತ್ತದೆ. ಅದಕ್ಕೆ ನೀವು ಮನಪೂರ್ವಕವಾಗಿ ನೀವು ಧ್ಯಾನ ಮಾಡುವುದಕ್ಕೆ ಟೈಮ್ ಮಾಡಬೇಕು. ಹಲ್ಲೆಲೂಯ. ಇದು ಕ್ರಮೇಣ ನಿಮ್ಮ ಆಂತರಿಕ ಜೀವನವನ್ನು ನಂಬಿಕೆ, ನಿರೀಕ್ಷೆ ಮತ್ತು ದೇವರ ಮೇಲಿನ ಭರವಸೆಯಿಂದ ರೂಪಿಸುತ್ತದೆ. ನೀವು ದೇವರ ನಂಬಿಗಸ್ತಿಕೆಯ ಕುರಿತು ಪದೇ ಪದೇ ಧ್ಯಾನಿಸಿದಾಗ ಒತ್ತಡ ಸಂದರ್ಭಗಳಲ್ಲಿ ಆತನ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ಮನಸ್ಸು ಹೆಚ್ಚು ಪರಿಣತಿಯನ್ನು ಪಡೆಯುತ್ತದೆ. ಇದು ನೀವು ಧ್ಯಾನಿಸುವಾಗ, ದುಃಖ ಬಂದಾಗ ತಕ್ಷಣ ದೇವರ ವಾಕ್ಯದ ಕಡೆಗೆ ಹೋಗುತ್ತದೆ. ನಿಮ್ಗೆ ಅರ್ಥವಾಯ್ತಾ? ನನಗಿನ್ನೂ ಅರ್ಥ ಮಾಡಿಸ್ಕೊಡಕ್ಕೆ ಬರುವುದಿಲ್ಲ, ಟೈಮೂ ಇಲ್ಲ ನಮಗೆ. ನೀವು ಹಾಗೇ ನೀವು ಧ್ಯಾನಿಸುವಾಗ ನಿಮಗೆ ದುಃಖ ಬಂದಾಗ ತಕ್ಷಣ ಹೋಲಿ ಸ್ಪಿರಿಟ್ ನಿಮಗೆ ಸಹಾಯ ಮಾಡುತ್ತದೆ. ದೇವರ ಭರವಸೆಯಿಂದ ನಿಮಗೆ ಸಂತೋಷ ಬರುತ್ತದೆ. ಹಲ್ಲೆಲೂಯ. ನಮ್ಮಲ್ಲಿ ಯೇಸು ಇಲ್ಲದಿರುವುದೇ ಯಾವಾಗಲೂ ಸಮಸ್ಯೆ ಆಗಿರುವುದಿಲ್ಲ. ಕೆಲವೊಮ್ಮೆ ಸಮಸ್ಯೆ ಏನಂದ್ರೆ, ಯೇಸು ನಮ್ಮ ಜೀವನದಲ್ಲಿ ಇದ್ದಾರೆ, ನಾವು ಇನ್ನೂ ನಮ್ಮ ಜೀವನವನ್ನು ನಾವೇ ನಡೆಸಲು ಪ್ರಯತ್ನಿಸುತ್ತೇವೆ. ನಮ್ಮ ರೀತಿಯಲ್ಲಿ ನಮಗೆ ಜೀವನ ಮಾಡಬೇಕು, ಆದರೆ ದೇವರ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುತ್ತೇವೆ. ದೇವರು ಅದ್ಭುತ ಮಾಡುವವನು, ವಾಸಿ ಮಾಡುವವನು, ಕೊಡುವವನು. ನಾವು ಅಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡುತ್ತೇವೆ. ಅದೇ ತರ ದೇವರು ನಮ್ಮಿಂದ ನಿರೀಕ್ಷಿಸುತ್ತಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದೆರಡು ಈಕ್ವಲ್. ನಮ್ಮಿಂದ ದೇವರು ನಿರೀಕ್ಷಿಸುವುದು, ನಾವು ದೇವರಿಂದ ನಿರೀಕ್ಷಿಸುವುದು ಈಕ್ವಲ್ ಆಗಿದೆ. ಆದ್ದರಿಂದ ಹೋರಾಟವು ಯಾವಾಗಲೂ ಯೇಸು ಮತ್ತು ಸೇತಾನನ ನಡುವೆ ಇರುವುದಿಲ್ಲ. ಕೆಲವೊಮ್ಮೆ ಹೆಚ್ಚು ಆಳವಾದ ಹೋರಾಟವು ಕ್ರಿಸ್ತನ ಆಳುವಿಕೆ ಮತ್ತು ನಮ್ಮ ಆಳುವಿಕೆಯ ನಡುವೆ ಇರುತ್ತದೆ. ಇಂದು ಸಭೆಯು ಕೇಳಬೇಕಾದ ಪ್ರಶ್ನೆ ಇದೇ ಆಗಿದೆ. ಕ್ರಿಸ್ತನು ನಮ್ಮಲ್ಲಿ ಇದ್ದರೂ ನಾನೇ ನನ್ನ ಜೀವನದ ಕೇಂದ್ರ ಆಗಬೇಕೆಂದು ಹಠ ಮಾಡಿದರೆ ಕ್ರಿಸ್ತನ ಜೀವನ ಎಷ್ಟರ ಮಟ್ಟಿನಿಂದ ಆನಂದವನ್ನು ಅಥವಾ ಆಶೀರ್ವಾದವನ್ನು ಪಡೆಯಬಲ್ಲೆ? ನೀವೇ ಯೋಚಿಸಬೇಕು. ಡೈಲಿ ಯು ಆರ್ ಲೆಡ್ ಬೈ ಯೋರ್ ಸೆಲ್ಫ್. ನೀವು ನಿಮ್ಮನ್ನೇ ಆಳುತ್ತಾ ಇದ್ದೀರಿ. ದೇವರ ವಾಕ್ಯನ ನಿಮ್ಮನ್ನು ಆಳುವುದು ಇದು ಯಾರಿಗೆ? ಬರೀ ಬೈಬಲಲ್ಲಿ ಸುಮ್ಮನೆ ಬರೆದಿರುವುದಾ? ದೇವರ ವಾಕ್ಯದಿಂದ ನಾವು ಜೀವಿಸುವವರಾಗಿರಬೇಕು, ಆಳುವವರಾಗಿರಬೇಕು. ನಮ್ಮ ನಂಬಿಕೆಯಿಂದ, ನಮ್ಮ ಯೋಚನೆಯಿಂದ, ನಮ್ಮ ತಿಳುವಳಿಕೆಯಿಂದ ಅಲ್ಲ. ನನ್ನ ಜೀವನವು ನಾನೇ ಮುನ್ನಡೆಸಬೇಕೆಂದು ಹಠ ಹಿಡಿದರೆ ಎಲ್ಲವೂ ನಿಯಂತ್ರಿಸುವ ಹೊರೆ ನನ್ನ ಮೇಲಿರುತ್ತದೆ. ಇದು ನಿಧಾನವಾಗಿ ನನ್ನ ಶಾಂತಿ ಮತ್ತು ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಆದರೆ ನನ್ನ ಜೀವನದ ನಾಯಕತ್ವವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಾಗ ನಮಗೆ ಸಮಸ್ಯೆಗಳು ಏನಾಗಿದ್ದರೂ ಆದರೆ ಅವುಗಳನ್ನು ನಾವು ಇನ್ನೂ ಮುಂದೆ ಒಬ್ಬಂಟಿಯಾಗಿ ಹೊತ್ತುಕೊಳ್ಳಬೇಕಾಗಿಲ್ಲ. ಅರ್ಥವಾಯ್ತಾ? ವಚನದಿಂದ ನನಗೆ ತುಂಬಾ ದೇವರ ಉಪಸ್ಥಿತಿ ಅನುಭವಿಸ್ತಾ ಇದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಯೋಜನೆಯಿಂದ, ನಿಮ್ಮ ತಿಳುವಳಿಕೆಯಿಂದ ನೀವು ಜೀವನ ಮಾಡಿದರೆ ಒಂದು ದುಃಖದಲ್ಲಿ ನಿಮಗೆ ದೇವರ ಕೈ ಕಾಣುವುದಿಲ್ಲ. ನಾನೀಗ ಬೋಧಿಸಿದ ಪ್ರಕಾರ ನೀವು ಜೀವಿಸಿದರೆ ಒಂದು ಪ್ರಶ್ನದಲ್ಲಿ ದೇವರು ಬರ್ತಾರೆ. ಇದೇ ಅವಿಶ್ವಾಸಿಗಳು ವಿಶ್ವಾಸಿಗಳು ನಡುವಿನ ವ್ಯತ್ಯಾಸ. ಜೀವನ ಪೂರ್ತಿ ನಾವು ದೇವರಿಂದ ಕಳೆಯುವವರು ಆಗಿದ್ದೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೇಸು ದೇವರಿಗೆ ಹೇಳಿದರು, ನೀವು ತುಂಬಾ ಭಾರವನ್ನು ತಲೆಯಲ್ಲಿ ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೀರಿ, ಬನ್ನಿ ನನ್ನಿಂದ ಕಳೀರಿಯಿಂದ ಅಲ್ಲಿ ಬರೆದಿದೆ. ಮತ್ತಾಯ 11, 22, 29, 30. ಹೌದು, ನಿಮ್ಗೆ ತುಂಬಾ ಹೋರಾಟಗಳು, ತುಂಬಾ ದುಃಖಗಳು, ಭಾರಗಳು. ನೀವು ಒಬ್ಬರೇ ನೀವು ಹೊತ್ತುಕೊಂಡು ಹೋಗಬೇಡ. ಬನ್ನಿ. ನೆಕ್ಸ್ಟ್ ವರ್ಸ್ ಏನು ಹೇಳೋದು? ನನ್ನಿಂದ ಕಳೀರಿ. ಅದು ಯಾರಿಗೂ ಬೇಡ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳೋಣ, ಯೇಸುವಿಲ್ಲದ ಜೀವನ ಮತ್ತು ಯೇಸುವೊಂದಿಗಿನ ಜೀವನ ನಡುವಿನ ವ್ಯತ್ಯಾಸವು ಕೇವಲ ಒಬ್ಬ ವ್ಯಕ್ತಿ ಕ್ರಿಸ್ತನ ಬಳಿಗೆ ತಿಳಿದುಕೊಳ್ಳುವುದು, ಇನ್ನೊಬ್ಬರು ತಿಳಿಯದಿರುವುದು ಅಲ್ಲ. ಆದರೆ ಅದು ನಾವು ದೇವರಿಗೆ ಸಲ್ಲಿಸುವ ತ್ಯಾಗ ಆಗಿದೆ. ಇದು ತ್ಯಾಗ. ಈ ಜೀವನದ ಹೆಸರು, ನಾನೀ ಹೇಳಿಕೊಡುವ ಜೀವನದ ಹೆಸರು ಏನು? ತ್ಯಾಗ. ದೇವರಿಗೆ ತ್ಯಾಗ ಬೇಕು. ರೋಮಪುರದವರಿಗೆ 12:1
ನಮ್ಮನ್ನು ಜೀವಂತ ಯಜ್ಞವಾಗಿ ಅರ್ಪಿಸಿಕೊಳ್ಳಲು ಕರೆ ನೀಡುತ್ತದೆ. ಯೇಸು ನಮ್ಮಿಂದ ಬಯಸುವ ತ್ಯಾಗ ಏನು? ನಮ್ಮನ್ನೇ, ನಮ್ಮ ಯೋಚನೆಗಳು, ಆಸೆಗಳು, ಭಯಗಳು ಮತ್ತು ನಿರ್ಧಾರಗಳು ಆತನಿಗೆ ಒಪ್ಪಿಸಿಕೊಂಡು ಹಾಗೂ ಆತನು ನಮ್ಮನ್ನು ತನ್ನ ಮಗನ ಸ್ವಭಾವಕ್ಕೆ ಅನುಗುಣವಾಗಿ ರೂಪಿಸಿಕೊಳ್ಳಲು ಅವಕಾಶ ನೀಡಬೇಕು. ಕಷ್ಟಕರವಾದಾಗಲೂ ದೇವರಿಗೆ ವಿಧೇಯರಾಗಿ ಜೀವಿಸುವುದು ತ್ಯಾಗ. ಒಬ್ಬರನ್ನು ಪ್ರೀತಿಸುವುದಕ್ಕೆ ತುಂಬಾ ಕಷ್ಟ. ಅಶೋ, ಅವರು ಸತ್ತರೆ ಸಾಕು ಎಂದು ನೀವೇ ಯೋಚಿಸ್ತಾ ಇದ್ದೀರಿ. ನಮಗೆಷ್ಟೇ ಕಷ್ಟವಾದರೂ ದೇವರ ಮಕ್ಕಳೇ, ದೇವರನ್ನು ಪಾಲಿಸುವುದು ನೀವು ಬರೆದಿಟ್ಕೊಳ್ಳಿ, ಅದೇ ತ್ಯಾಗ. ನಮ್ಮ ಜೀವನ ಜೀವಂತ ತ್ಯಾಗವಾಗಿ ನಾವು ಕೊಡಬೇಕು. ಎಷ್ಟು ತ್ಯಾಗ ನೀವು ಕೊಡ್ತಾ ಇದ್ದೀರಿ ಯೋಚಿಸಿ. ಒಂದು ನಿಮಿಷ ತಕ್ಕೊಂಡು ಒಂದು ದಿನದಲ್ಲಿ ನೀವು ಎಷ್ಟು ತ್ಯಾಗ ದೇವರಿಗೆ ಕೊಡ್ತಾ ಇದ್ದೀರಿ ಎಂದು ನೀವು ಯೋಚಿಸಿ. ಒಂದು ನಿಮಿಷ ತಕೊಳ್ಳಿ. ಈಗ ತ್ಯಾಗ ಕೊಡ್ತಾ ಇದ್ದೀರಾ? ಎಲ್ಲರೂ ಅವರವರ ಕಂಫರ್ಟ್ ಝೋನ್ ಅಲ್ಲಿ ಜೀವನ ಮಾಡಿ ದೇವರ ಅದು ಕೊಡಬೇಕು, ಇದು ಬಿಡಬೇಕು, ಇದು ಆಗಲ್ಲ ನನಗೆ ಮಾಡಕ್ಕೆ, ಇವತ್ತು ದೇವರ ಸೇವೆ ಮಾಡಕ್ ಆಗಲ್ಲ, ಟೈಮ್ ಇಲ್ಲ, ತುಂಬಾ ಬಿಸಿಯಾಗಿದ್ದೀನಿ. ತ್ಯಾಗ ಮಾಡ್ರಿ. ಬೈಬಲ್ ಓದಕ್ಕೂ ಅಲ್ಲಾಂದ್ರೆ ಬೇರೆ ಇದಕ್ಕಾದ್ರೂ ಟೈಮ್ ಇಲ್ಲ, ತ್ಯಾಗ ಮಾಡ್ರಿ. ಸ್ವಲ್ಪ ನಿದ್ದೆ ಕಮ್ಮಿ ಮಾಡ್ರಿ. ಇದೆಲ್ಲ ಆಗುವುದಿಲ್ಲ. ತ್ಯಾಗ, ನಾವು ತ್ಯಾಗ ಕೊಡುವವರಾಗಿರಬೇಕು. ಹಲ್ಲೆಲೂಯ. ಯೇಸುದೇವರು ಏನು ಹೇಳಿದ್ರು? ಬನ್ನಿ, ನಮ್ಗೆ ತುಂಬಾ ಹೊರೆ ಇದೆ, ತುಂಬಾ ಭಾರ ನೀವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೀರಿ, ಬನ್ನಿ ನನ್ನಿಂದ ಕಲಿಯಿರಿ, ಆವಾಗ ನಿಮಗೆ ವಿಶ್ರಾಂತಿ ಸಿಗುತ್ತದೆ ಎಂದು ಹೇಳಿರುವುದು. ಅವರಿಂದ ಕಲಿತು ಅವರು ಹೇಳುವ ತರ ತ್ಯಾಗ ಅರ್ಪಿಸಬೇಕು. ಯಾವಾಗ? ಡೈಲಿ. ನೀವೆಷ್ಟು ತ್ಯಾಗ ಅರ್ಪಿಸುತ್ತೀರೋ ಒಂದು ದಿನದಲ್ಲಿ ಅಷ್ಟೊಂದು ಆಶೀರ್ವಾದ ನಿಮಗೆ ಬರ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನೀವೇನು ತ್ಯಾಗನೇ ಅರ್ಪಿಸುವುದಿಲ್ಲದಿದ್ದರೆ ಏನಾದರೂ ಬದಲಾಗುತ್ತದ? ಎಂತಗೂ ಇಲ್ಲ. ಇದೆಲ್ಲ ವಿಶ್ವಾಸಿಗಳಿಗೆ ಕೇಳಿಸ್ಕೊಳ್ಳಕ್ಕೆ ಇಷ್ಟ ಇಲ್ಲ, ಆದ್ರೆ ಇದೇ ಬೈಬಲಲ್ಲಿ ಬರೆದಿರುವುದು. ಹಲ್ಲೆಲೂಯ. ಕೊನೆಯದಾಗಿ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂದು ನಮ್ಮ ಹೃದಯಕ್ಕೆ ವಿಶ್ರಾಂತಿಯಾಗಲಿ ಅಥವಾ ಶಾಂತಿಯಾಗಲಿ ಇಲ್ಲ. ಭವಿಷ್ಯ ನೀವು ಎಂದಿಗೂ ಬಿಡುಗಡೆ ಮಾಡದ ಒಂದು ಜೀವನವನ್ನು ಹೊತ್ತುಕೊಂಡಿರುತ್ತೀರಿ. ಅದಕ್ಕೆ ಕಾರಣವಾಗಿರಬಹುದು ಅಂದರೆ ನೀವು ನಿಮ್ಮ ನೋವುಗಳು, ಹಳೆಯ ಮನಸ್ತಾಪಗಳು, ಕೋಪ, ಕಹಿ, ಕ್ಷಮಿಸದಿರುವಿಕೆ, ಹೆಮ್ಮೆ, ಸ್ವಾರ್ಥ ಮತ್ತು ದೇವರು ಹಾಗೂ ನಿಮ್ಮ ನಡುವೆ ಇತ್ಯರ್ಥವಾಗದ ಇತರ ಲೌಕಿಕ ಸ್ವಭಾವಗಳನ್ನು ನೀವು ಹೊತ್ತುಕೊಂಡಿರುತ್ತೀರಿ. ವಿ ಆರ್ ಫ್ರೀ. ನಾವು ಸ್ವತಂತ್ರರು. ಈಗ ಸ್ವತಂತ್ರರಂದರೆ ಯಾರು ನಮ್ಮನ್ನು ಹಿಡ್ಕೊಂಡಿಲ್ಲ, ಅವರೇ ಸ್ವತಂತ್ರರು ಅಲ್ಲವೇ? ಯಾರು ಸ್ವತಂತ್ರರು? ವಿ ಆರ್ ಫ್ರೀ ಎಂದು ನಾವು ಹಾಡುತ್ತೇವೆ. ನಾವು ಸ್ವತಂತ್ರರು. ಯಾರಿಂದು ನಮ್ಮನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ. ನಿಮಗೆ ಫ್ರೀ ಅನಿಸುತ್ತದ? ಫ್ರೀ ಅನಿಸಿದರೆ ನಿಮಗೆ ಸಂತೋಷ ಬರ್ತದೆ. ಆದರೆ ಯಾರಾದರೂ ನಿಮ್ಮನ್ನು ಕಟ್ಟಿದರೆ ನಿಮಗೆ ಫ್ರೀ ಅನಿಸುವುದಿಲ್ಲ. ಒಳಗಡೆ ಅಹಂಕಾರ, ಹೆಮ್ಮೆ, ಸ್ವಾರ್ಥ, ಕ್ಷಮಿಸದಿರುವಿಕೆ, ಇದೆಲ್ಲ ನಿಮ್ಮನ್ನು ಹಿಡಿದುಕೊಂಡಿದ್ದರೆ ನಿಮ್ಗೆ ಹೆಂಗೆ ಹೇಳಕ್ಕಾಗತ್ತೆ ಐ ಆಮ್ ಫ್ರೀ ಎಂದು? ಯು ಆರ್ ನಾಟ್ ಫ್ರೀ. ನೀವು ಸ್ವತಂತ್ರರಲ್ಲ. ಬೇರೆಯವರನ್ನು ನಾವು ಪ್ರೀತಿಸಿದರೆ ನಮ್ಗೆ ಎಷ್ಟು ಖುಷಿ ಅನಿಸುತ್ತದೆ. ಭಯ ಬಂದರೆ ದೇವರ ಹತ್ರ ಕೊಟ್ರೆ ನಮಗೆಷ್ಟು ಖುಷಿ ಅನಿಸುತ್ತದೆ. ಕ್ರಿಸ್ತನು ಯಾವುದನ್ನು ಬಿಟ್ಟುಕೊಡಲು ಹೇಳುತ್ತಿದ್ದಾನೋ ಅದನ್ನು ಹೊತ್ತುಕೊಂಡು ಹೋಗುವುದನ್ನು ನಾವು ನಿಲ್ಲಿಸಬೇಕು. ಆದರೆ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗುವುದು ಮತ್ತು ನಮಗೆ ಶಾಂತಿ ಸಿಗುವುದು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.